ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಇಂಟಿಗ್ರೇಷನ್ ಅಂತಕ್ಕಂತಹ ಅಧ್ಯಾಯದ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಈ ಹಿಂದಿನ ಭಾಗದಲ್ಲಿ ನೀವು ಇಂಟಿಗ್ರೇಷನ್ ಅಂತಂದ್ರೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಆದರೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಗಳು ಮಿಸ್ ಆಗಿರ್ತವೆ, ಅದನ್ನು ನೋಡ್ಕೊಂತ ಹೋಗೋಣಂತೆ. ಇಲ್ಲಿ ಪಾಠದ ಹೆಸರು ಇಂಟಿಗ್ರಲ್ಸ್ ಅಂತೇಳಿ ಒಬ್ಬ ಸೈಂಟಿಸ್ಟ್ ಬರ್ತಾರೆ ಅಥವಾ ಗಣಿತಜ್ಞ ಅಂತಾನೆ ಹೇಳ್ಬೋದು. GW ಲೆಬ್ನಿಡ್ಸ್ ಅಂತ ಅವರು ಹೆಸರು, ಲೆಬ್ನಿಡ್ಸ್ ಅಂತ ಹೇಳಿ. ಇವ್ರು ಲೆಬ್ನಿಡ್ಸ್ ಥಿಯರಮ್ಗಳು ಇರ್ತವೆ. ಇವರು ತುಂಬಾ ಕಷ್ಟಪಟ್ಟು ಇಂಟಿಗ್ರಲ್ಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಆಸ್ ಅ ಮೌಂಟೇನಿಯರ್ ಕ್ಲೈಮ್ಸ್ ಅ ಮೌಂಟೇನ್ ಬಿಕಾಸ್ ಇಟ್ ಈಸ್ ದೇರ್, ಸೊ a good mathematics student studies new material because it is there. ನೋಡಿ ಮಕ್ಕಳೇ, ಒಬ್ಬ ಪರ್ವತಾರೋಹಿ ಪರ್ವತ ಹತ್ತುತ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಪರ್ವತ ಇದೆ ಅಂತೇಳಿ ಹತ್ತುತ್ತಾ ಇದ್ದಾನೆ. ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ, ಗಣಿತದ ಪ್ರಶ್ನೆಗಳಿದಾವೆ, ಗಣಿತದ ಪಾಠ ಇದೆ, ಗಣಿತದ ಒಂದಿಷ್ಟು ಜಟಿಲವಾದಂತಹ ಸಮಸ್ಯೆಗಳಿವೆ ಅಂತ ಗೊತ್ತಾದಾಗ ಅದರ ಅಧ್ಯಯನ ಮಾಡ್ತಾನಲ್ಲ, ಅವನೇ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿದ್ದಾರೆ. ಯಾರು? ಜೇಮ್ಸ್ ಬಿ ಬ್ರಿಸ್ಟಾಲ್ ಅಂತ ಅವ್ರ ಹೆಸರು. ಓಕೆ, ಇಲ್ಲಿವರೆಗೆ ನೀವು ಇಂಟಿಗ್ರೇಷನ್ ಅಂತಂದ್ರೆ ಏನು ಕಲ್ತಿದ್ದೀರಿ. ಆದ್ರೂ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳಿದೆ ನೋಡ್ರಿ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಈಸ್ ಸೆಂಟರ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ದ ಡೆರಿವೇಟಿವ್. ದ ಒರಿಜಿನಲ್ ಮೋಟಿವೇಶನ್ ಫಾರ್ ದ ಡೆರಿವೇಟಿವ್ ವಾಸ್ ದ ಪ್ರಾಬ್ಲಮ್ ಆಫ್ ಡಿಫೈನಿಂಗ್ ಟ್ಯಾಂಜೆಂಟ್ ಲೈನ್ಸ್ ಟು ದ ಗ್ರಾಫ್ಸ್ ಆಫ್ ಫಂಕ್ಷನ್ಸ್ ಅಂಡ್ ಕ್ಯಾಲ್ಕುಲೇಟಿಂಗ್ ದ ಸ್ಲೋಪ್ ಆಫ್ ಸಚ್ ಲೈನ್ಸ್. ನೋಡಿ ಮಕ್ಕಳೇ, ಡಿಫರೆನ್ಸಿಯೇಷನ್ ಏನ್ ಕಲ್ತೀವಲ್ಲ ನಾವು, ಆ ಡಿಫರೆನ್ಸಿಯೇಷನ್ ಎದಕ್ಕೆ ಯೂಸ್ ಆಗ್ತದೆ? ಡಿಫರೆನ್ಸಿಯೇಷನ್ ಯೂಸ್ ಆಗೋದು, ಒಂದು ಯಾವುದೋ ಒಂದು ಕರ್ವ್ ಇದೆ, ಆ ಕರ್ವ್ಗೇನು ಒಂದು ಲೈನ್, ಟ್ಯಾಂಜೆಂಟ್ ಲೈನ್ ಅಟ್ಯಾಚ್ ಆಗ್ತದೆ. ಅಂದ್ರೆ ಈ ಟ್ಯಾಂಜೆಂಟ್ ಲೈನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಸ್ಟಡಿ ಮಾಡೋದಕ್ಕೆ ನಮ್ಗೇನು ಹೆಲ್ಪ್ ಆಗ್ತದ? ಯಾವ್ದು ಹೆಲ್ಪ್ ಆಗ್ತದ? ಡಿಫರೆನ್ಸಿಯೇಷನ್ ಹೆಲ್ಪ್ ಆಗ್ತದ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ರಿ. The original motivation for the derivative was the problem of defining tangent lines to the graphs of functions and calculating the slope of such lines. ಈ ಲೈನ್ ಇದೆಯಲ್ಲ, ಈ ಲೈನ್ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕು. ನಾನು ಸ್ಲೋಪ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅದು ಹಿಂದಿನ ಭಾಗದಲ್ಲಿ ನೀವು ನೋಡಿದಿರಿ. ಓಕೆ, ಇದು ಚೇಂಜ್ ಇನ್ y dy ಆಗ್ತದೆ, ಇದು ಚೇಂಜ್ ಇನ್ x dx ಆಗ್ತದೆ, dy ಡಿವೈಡೆಡ್ ಬೈ dx ಅಂತಕ್ಕಂಥದ್ದು ಡಿಫರೆನ್ಸಿಯೇಷನ್ ಅಂತ ಆಗ್ತದೆ. ಅಂದ್ರೆ ಡಿಫರೆನ್ಸಿಯೇಷನ್ ಎದಕ್ಕೆ ಹೆಲ್ಪ್ ಆಯ್ತು, ಎದಕ್ಕೆ ಯೂಸ್ ಆಯ್ತು, ಅದರ ಸಹಾಯ ಏನು? ದ ಸ್ಲೋಪ್ ಆಫ್ ಸಚ್ ಲೈನ್ಸ್. ಈ ಲೈನ್ಸ್ ಗಳದ್ದು ಸ್ಲೋಪ್ ಕಂಡುಹಿಡೋದಕ್ಕೆ ಹೆಲ್ಪ್ ಆಗ್ತದೆ. ಹಾಗಿದ್ರೆ ಇಂಟಿಗ್ರೇಷನ್ ಎದಕ್ಕೆ ಹೆಲ್ಪ್ ಆಗ್ತದೆ, ಅದರ ಸಹಾಯ ಏನು? Integral calculus is motivated by the problem of defining and calculating the area of the region bounded by the graph of the function. Okay, ಇಲ್ಲಿ ನೋಡಿ ಮಕ್ಕಳೇ, ಈ ಪಾಯಿಂಟ್ ಏನಿದೆ, ಕ್ಯಾಲ್ಕುಲೇಟಿಂಗ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಗ್ರಾಫ್ಸ್. ಎರಡು ಗ್ರಾಫ್ಸ್ ಗಳು ಇದಾವೆ. ಈಗ ಉದಾಹರಣೆಗೆ ಎರಡು ಗ್ರಾಫ್ ತಗೊಂತೀನಿ ನಾನು. ಒಂದು ಗ್ರಾಫ್ ಈ ತರ ಇದೆ, ಈ ತರ ಒಂದು ಗ್ರಾಫ್ ಇದೆ, ಇನ್ನೊಂದು ಗ್ರಾಫ್ ಈ ತರ ಇದೆ. ಇವೆರಡೂ ಗ್ರಾಫ್ ಇದಾವಲ್ಲ, ಎರಡು ಕರ್ವ್ಸ್ ಗಳಿದಾವಲ್ಲ, ಈ ಎರಡು ಕರ್ವ್ಗಳ ನಡುವೆ ಇರ್ತಕ್ಕಂತಹ ಈ ಒಂದು ಏರಿಯಾ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ನಾನು ಈ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಯಾವ ಸೂತ್ರ ಹಚ್ತೀರಿ? ಯಾವ ಸೂತ್ರ ಹಚ್ಚಕ್ಕಾಗ್ತದೆ? ಉದಾಹರಣೆಯಾಗಿ ಏರಿಯಾ ಆಫ್ ಎ ಸರ್ಕಲ್ ಮಾಡ್ಬೇಕು. ನೀನು ಏರಿಯಾ ಆಫ್ ಎ ಸರ್ಕಲ್ ಹೆಂಗ್ ಫೈಂಡ್ ಔಟ್ ಮಾಡ್ತೀಯಾ? ಪೈ ಆರ್ ಸ್ಕ್ವೇರ್ ಅಂತೇಳಿ. ನಾನೀಗ ಏರಿಯಾ ಆಫ್ ಎ ಸರ್ಕಲ್ ಜೊತೆಗೆ ಇಲ್ಲಿ ಇನ್ನೊಂದು ಏನ್ ಬಂದ್ಬಿಟ್ಟಿದೆ? ಪ್ಯಾರಾಬೋಲಾ ಬಂದ್ಬಿಟ್ಟಿದೆ. ಈ ಒಂದು ಸರ್ಕಲ್ ಮತ್ತು ಪ್ಯಾರಾಬೋಲಾ ನಡುವೆ ಇರ್ತಕ್ಕಂಥದ್ದು ಏನಿದೆ, ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು. ನಾನೀಗ ಈ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಏನ್ ಅಪ್ಲೈ ಮಾಡ್ತೀರಿ? ಇಂಟಿಗ್ರೇಷನ್ ಅಪ್ಲೈ ಮಾಡ್ತೀರಿ. ಇಂಟಿಗ್ರೇಷನ್ ಎದಕ್ಕೆ ಯೂಸ್ ಆಗ್ತದೆ? ಟು ಫೈಂಡ್ ದ ಏರಿಯಾ ಅಂಡರ್ ದಿ ಕರ್ವ್ಸ್. ಎರಡು ಕರ್ವ್ಗಳಿದಾವೆ, ಈ ಎರಡು ಕರ್ವ್ಗಳ ನಡುವೆ ಏರಿಯಾದಲ್ಲಿ ಮಕ್ಕಳೇ ಈ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗ್ತದಂತ. ಯಾವುದು? ಇಂಟಿಗ್ರೇಷನ್. ಇಂಟಿಗ್ರೇಷನ್ ಎದಕ್ಕೆ ಹೆಲ್ಪ್ ಆಗ್ತದೆ? ಏರಿಯಾ ಅಂಡರ್ ದಿ ಕರ್ವ್ಸ್. ಅದಕ್ಕೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಅಂತ ನೆಕ್ಸ್ಟ್ ಚಾಪ್ಟರ್ ಬರ್ತದಲ್ಲ, ಅದು ಇಂಟಿಗ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಇಂಟಿಗ್ರೇಷನ್ ಇಲ್ಲ ಅಂತಂದ್ರೆ ಆ ಚಾಪ್ಟರ್ ಇಲ್ಲ. ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ಯಾವಾಗ ಡಿಫರೆನ್ಸಿಯೇಷನ್ ಕಲ್ತ ನಂತರ ಅಪ್ಲಿಕೇಶನ್ ಆಫ್ ಡಿಫರೆನ್ಸಿಯೇಷನ್ ಕಲ್ತರೋ, ಅದೇ ರೀತಿಯಾಗಿ ಇಂಟಿಗ್ರೇಷನ್ ಆದ ನಂತರ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ನೀವು ಕಲಿಬೇಕಾಗ್ತದೆ. ಹಾಗಿದ್ರೆ ಆಕ್ಚುಯಲ್ ಆಗಿ ಈ ಒಂದು ಇಂಟಿಗ್ರೇಷನ್ ಅಲ್ಲಿ ಏನೇನು ನಡೀತದೆ ನೋಡಿ.
If a function f is differentiable in an interval I, that is its derivative f dash of x exists at each point of I, then a natural question arises that given f dash at each point of I, can we determine the function? ಉದಾಹರಣೆಯಾಗಿ ಈಗ ನಿಮ್ಗೆ ನಾನೇನು ಕೊಡ್ತಾ ಇದ್ದೀನಿ ಅಂತಂದ್ರೆ ಒಂದು ಚಪಾತಿ ಕೊಡ್ತಾ ಇದ್ದೀನಿ. ಏನ್ ಕೊಡ್ತಾ ಇದ್ದೀನಿ ಮಕ್ಕಳೇ? ಚಪಾತಿ. ಈ ಚಪಾತಿ ಎಲ್ಲಿಂದ ಬಂತು ಅಂತ ಫೈಂಡ್ ಔಟ್ ಮಾಡ್ಬೇಕು. ಚಪಾತಿ ಎಲ್ಲಿಂದ ಬಂತು? ಆಕಾಶದಿಂದ ಮಳೆಗಳ ರೂಪದಲ್ಲಿ ಬಂತ, ಏನು ಭೂಮಿಯಲ್ಲಿ ಇರ್ತಕ್ಕಂಥ ವಾಲ್ಕೆನೋಗಳ ರೂಪದಲ್ಲಿ ಬಂತ, ಏನು ಗಾಳಿಯಲ್ಲಿ ತೇಲುತ್ತಾ ಬಂತ, ಏನು ಮರದಿಂದ ಬೀಳ್ತಾ ಹೋಯ್ತಾ, ಮಾವಿನ ಮರ ಬೇವಿನ ಮರ ಹೆಂಗದಲ್ಲ ಆ ರೀತಿ ಈ ಚಪಾತಿ ಮರ ಅಂತ ಹೇಳಿಕೆ ಚಪಾತಿ ಮರದಿಂದ ಚಪಾತಿ ಬಂತ? ಅವ್ರಿಗೆ ಬರ್ಲಿಲ್ಲಲ್ಲ. ಅಂದ್ರೆ ಚಪಾತಿ ಬರ್ಬೇಕು ಅಂತಂದ್ರೆ ಚಪಾತಿ ಏನ್ ಬೇಕಾಗ್ತದೆ ಮಕ್ಕಳೇ? ಹಿಟ್ಟು ಬೇಕಾಗ್ತದೆ, ಹಿಟ್ಟು. ಹೌದಾ? ಆ ಹಿಟ್ಟು ಎಲ್ಲಿಂದ ಬರ್ತದೆ? ಗೋಧಿ. ಎಲ್ಲಿಂದ ಬರ್ತದೆ ಮಕ್ಕಳೇ? ಗೋಧಿ. ಅಂದ್ರೆ ಚಪಾತಿ ನಮ್ಗೆ ಕಾಣ್ತಕ್ಕಂತಹ ಒಂದು ಫಂಕ್ಷನ್, ಅದ್ರ ಹಿಂದಿನ ಪ್ರಿಮಿಟಿವ್ ಫಂಕ್ಷನ್ ಯಾವುದು? ಗೋಧಿ. ಇದು ಒಂದು ಫಂಕ್ಷನ್, ಇದು ಡೆರಿವೇಟಿವ್. ಇದ್ರ ಹಿಂದಿರ್ತಕ್ಕಂಥದ್ದು ಏನಿದು? ಆಂಟಿ ಡೆರಿವೇಟಿವ್ ಅಂತ ನಾವು ಹೇಳ್ತೀವಿ. ಇದು ಡೆರಿವೇಟಿವ್ ಅಂತಂದ್ರೆ ಗಿವನ್ ಫಂಕ್ಷನ್, ಇದ್ರ ಹಿಂದಿರ್ತಕ್ಕಂಥದ್ದೇನು? ಆಂಟಿ ಡೆರಿವೇಟಿವ್. ಇದು ಬರ್ಬೇಕು ಅಂದ್ರೆ ಯಾರ ಕಾರಣ? ಚಪಾತಿ ಆಗ್ಬೇಕಂದ್ರೆ ಯಾರ ಕಾರಣ? ಗೋಧಿ ಕಾರಣ. ಹೌದಿಲ್ರಿ? ಗೋಧಿ ಹಿಟ್ಟು ಆಗ್ತದೆ, ಹಿಟ್ಟು ಚಪಾತಿ ಆಗ್ತದೆ. ಆದ್ದರಿಂದ ಚಪಾತಿ ನೀನು ಪಡ್ಕೊಂಡಿದ್ಯಾ ಅಂತಂದ್ರೆ ಅದ್ರ ಹಿಂದ್ಗಡೆ ಏನಿತ್ತು? ಗೋಧಿ ಇತ್ತು. ಅದೇ ರೀತಿಯಾಗಿ ಎಕ್ಸಾಂಪಲ್, ಈಗ ಸೈನ್ ಎಕ್ಸ್ ಇದೆ. ಸೈನ್ ಎಕ್ಸ್ ಬರಬೇಕು ಅಂತಂದ್ರೆ ಯಾವುದನ್ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಸೈನ್ ಎಕ್ಸ್ ಬರ್ತದೆ? ಯಾವುದನ್ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಸೈನ್ ಎಕ್ಸ್ ಬರ್ತದೆ? ಮೈನಸ್ ಕಾಸ್ ಎಕ್ಸ್ ಅನ್ನ ಡಿಫರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರ್ತದೆ ಮಕ್ಕಳೇ? ಸೈನ್ ಎಕ್ಸ್ ಅಂತ ಬರ್ತದೆ. ಅಂದ್ರೆ ಸೈನ್ ಎಕ್ಸ್ ಇದೆಯಲ್ಲ, ಇದು ಡೆರಿವೇಟಿವ್. ಇದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು ಇದೇನಿದು? ಆಂಟಿ ಡೆರಿವೇಟಿವ್ ಅಥವಾ ಪ್ರಿಮಿಟಿವ್ ಫಂಕ್ಷನ್ ಅಂತ ನಾವು ಹೇಳ್ತೀವಿ. ಇದನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. Each we can we determine the functions that could possibly have given function as a derivative are called as what? Anti derivative. ನಮಗೆ ಇರ್ತಕ್ಕಂತಹ ಒಂದು ಗಿವನ್ ಫಂಕ್ಷನ್ ಬರಬೇಕು ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದಿದೆಯಲ್ಲ, ಆ ಏನೋ ಒಂದು, ಅದಕ್ಕೆ ನಾವೇನಂತ ಕರಿತೀವಿ? ಆಂಟಿ ಡೆರಿವೇಟಿವ್ ಅಂತ ಹೇಳ್ತೀವಿ. Anti derivatives are primitive of the function. Further, the formula that gives all these anti-derivatives is called as indefinite integral. ಮುಂದೆ ಬರ್ತದೆ indefinite ಅಂದ್ರೆ ಏನು, definite ಅಂದ್ರೆ ಹೇಳ್ಕೊಂತ ಹೋಗ್ತೀನಿ ನೋಡಿ. Of the function, and such process of finding anti-derivatives is called as what? Integration. Integration ಅಂದ್ರೆ ಏನ್ರಿ? Finding anti-derivatives of a given function. Finding anti-derivatives of a given function is called as integration. Such type of problems arise in many practical situations. For instance, if we know the instantaneous velocity of an object at any point. Sir, ಇದೆಲ್ಲ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಅಂತ ಹೇಳಿದ್ರಿ. ನಮ್ಮ ರಿಯಲ್ ಲೈಫ್ ಅಲ್ಲಿ ಎಲ್ಲಿ ಯೂಸ್ ಆಗ್ತದೆ? ಒಂದು ರಾಕೆಟ್ ಲಾಂಚ್ ಮಾಡ್ತೀಯಾ ನೀನು, ರಾಕೆಟ್ ವೆಲಾಸಿಟಿ ಗೊತ್ತಿದೆ, ಸರಿನಾ? ರಾಕೆಟ್ ವೆಲಾಸಿಟಿ ಗೊತ್ತಿದೆ ಅಂತಂದಾಗ ಅದನ್ನ ಇಂಟಿಗ್ರೇಷನ್ ಮಾಡಿ ಅದ್ರ ಪೊಸಿಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಓಹೋ, 10 ಕಿಲೋಮೀಟರ್ ಮ್ಯಾಗಿದೆಯೋ, 11 ಕಿಲೋಮೀಟರ್ ಮ್ಯಾಗಿದೆಯೋ, 5 ಮೀಟರ್ ಮ್ಯಾಗಿದೆಯೋ, 500 ಮೀಟರ್ ಮ್ಯಾಗಿದೆಯೋ ಅಂದ್ರೆ ಪೊಸಿಷನ್ ಫೈಂಡ್ ಔಟ್ ಮಾಡಬಹುದಲ್ಲ. ಈ ಒಂದು ಅಪ್ಲಿಕೇಶನ್ ನಮಗೆ ಬೇಕು ಅಂತಂದ್ರೆ ನಾವೇನ್ ಕಲ್ತಿರ್ಬೇಕು? ಇಂಟಿಗ್ರೇಷನ್ ಕಲ್ತಿರ್ಬೇಕಾಗ್ತದೆ. ಸರಿನಾ ಮಕ್ಕಳೇ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ನೋ ದ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಆಫ್ ಅನ್ ಆಬ್ಜೆಕ್ಟ್ ಅಟ್ ಎನಿ ಇನ್ಸ್ಟಂಟ್, ದೆನ್ ದೇರ್ ಅರೈಸಸ್ ಅ ನ್ಯಾಚುರಲ್ ಕ್ವೆಶ್ಚನ್, ದಟ್ ಈಸ್ ಕ್ಯಾನ್ ವಿ ಡಿಟರ್ಮೈನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಅಟ್ ಎನಿ ಇನ್ಸ್ಟಂಟ್? ಎನಿ ಇನ್ಸ್ಟಂಟ್ ಪೊಸಿಷನ್ ಫೈಂಡ್ ಔಟ್ ಮಾಡಬಹುದಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಹೌದು, ಮಾಡಬಹುದು. ಯಾವುದರಿಂದ? ಇಂಟಿಗ್ರೇಷನ್ ಇಂದ. ಓಕೆ. There are several such practical and theoretical situations where the process of integration is involved. The development of integral calculus arises out of the efforts of solving the problems of the following types ಅಂತ ಹೇಳಿದರೆ. ಎರಡು ಟೈಪ್ಸ್ ಕೊಟ್ಟಿದ್ದಾರೆ ನೋಡ್ರಿ ಮಕ್ಕಳೇ. ಎರಡು ಟೈಪ್ಸ್ ಅದಾವ್ರಿ. ಒಂದು ಡೆಫಿನಿಟ್, ಇನ್ನೊಂದು ಇಂಡೆಫಿನಿಟ್. ಇಂಡೆಫಿನಿಟ್, ಡೆಫಿನಿಟ್. ಹಂಗಂದ್ರೆ ಏನು? ಇಂಡೆಫಿನಿಟ್ ಇಂಟಿಗ್ರಲ್ ಅಂದ್ರೆ ಏನು? ಡೆಫಿನಿಟ್ ಇಂಟಿಗ್ರಲ್ ಅಂದ್ರೆ ಏನು? ಎರಡು ತರ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡೋದು ಕೊಟ್ಟಿದ್ದಾರೆ ಇಲ್ಲಿ. ಒಂದು ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಇಂಡೆಫಿನಿಟ್ ಇಂಟಿಗ್ರಲ್ ಯೂಸ್ ಆಗ್ತದೆ. ಇನ್ನೊಂದು ಮೆಥಡ್ ಕ್ವಶನ್ಸ್ ಗಳು, ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್, 2 ಟೈಪ್ಸ್ ಆಫ್ ಕ್ವಶನ್ಸ್. ಫಸ್ಟ್ ಟೈಪ್ ಕ್ವಶನ್ ಗೆ ಏನ್ ಬೇಕು? ಇಂಡೆಫಿನಿಟ್ ಇಂಟಿಗ್ರಲ್. ಸೆಕೆಂಡ್ ಟೈಪ್ ಆಫ್ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡ್ಬೇಕಂದ್ರೆ ಏನ್ ಬೇಕಾಗ್ತದೆ? ಡೆಫಿನಿಟ್ ಇಂಟಿಗ್ರಲ್ಸ್ ಬೇಕಾಗ್ತದೆ.
ಡೆಫಿನಿಟ್ ಇಂಟೆಗ್ರಲ್ಸ್ಗೆ ಎರಡು ಲಿಮಿಟ್ ಇರ್ತವೆ, ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಂತ. ಲಿಮಿಟ್ ಗಳಿದ್ರು ಅಂತಂದ್ರೆ ಅದು ಡೆಫಿನಿಟ್ ಆಗ್ತದೆ, ಲಿಮಿಟ್ ಇರ್ಲಿಲ್ಲ ಅಂತಂದ್ರೆ ಅದು ಇಂಡೆಫಿನಿಟ್ ಆಗ್ತದೆ. ಪ್ಲಸ್ ಸಿ ಅಂತ ಬರ್ತೀನಿ, ಪ್ಲಸ್ ಸಮ್ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಅಂತ. ಪ್ಲಸ್ ಕಾನ್ಸ್ಟೆಂಟ್ ಏನದು ಆರ್ಬಿಟ್ರರಿ ಕಾನ್ಸ್ಟೆಂಟ್, ಇಂಡೆಫಿನಿಟ್ ಇಂಟೆಗ್ರಲ್ ಆಗ್ತದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ದ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ಅ ಫಂಕ್ಷನ್ ವೆನ್ ಎವರ್ ಇಟ್ಸ್ ಡೆರಿವೇಟಿವ್ ಇಸ್ ಗಿವನ್. ಯಾವುದೋ ಒಂದು ಫಂಕ್ಷನ್ ಇದೆ, ಫಾರ್ ಎಕ್ಸಾಂಪಲ್ ಸೈನ್ ಕಾಸ್ ಎಕ್ಸ್ ತಗೊಂತೀನಿ, ಸರಿ ಏನ್ ತಗೋತೀನಿ ಮಕ್ಕಳೇ, ಕಾಸ್ ಎಕ್ಸ್ ಬರಬೇಕು ಅಂತಂದ್ರೆ ಯಾವ್ದನ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು, ಯಾವ್ದು ಮಗಳೇ, ಸೈನ್ ಎಕ್ಸ್ ಅನ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರ್ತದೆ, ಕಾಸ್ ಎಕ್ಸ್ ಬರ್ತದೆ. ಈಗ ಇದನ್ನ ಹೇಳಿ ನನ್ಗೆ ಆನ್ಸರ್, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ 2 ಅಂತ ಬರಿತೀನಿ, ಸೈನ್ ಎಕ್ಸ್ ಪ್ಲಸ್ 2. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರ್ತದ ಆನ್ಸರ್, ಏನ್ ಬರ್ತದ ಆನ್ಸರ್, ಕಾಸ್ ಎಕ್ಸ್ ಬರ್ತದ. ಸೈನ್ ಎಕ್ಸ್ ಏನಾಗ್ಬರ್ತದೆ ಮಕ್ಕಳೇ, ಕಾಸ್ ಎಕ್ಸ್ ಆಗ್ತದೆ. 2 ಡಿಫ್ರೆನ್ಸಿಯೇಷನ್ ಆಫ್ 2 0 ಆಗ್ತದೆ, ಪ್ಲಸ್ 0 ಅಂತಂದ್ರೆ ಕಾಸ್ ಎಕ್ಸ್ ಬಂತ. ನೆಕ್ಸ್ಟ್ ಸೈನ್ ಎಕ್ಸ್ ಪ್ಲಸ್ 3 ತಗೊಂತೀನಿ, ಏನ್ ಬರ್ತಾ ಆನ್ಸರ್, ಸೈನ್ ಎಕ್ಸ್ ಪ್ಲಸ್ 4 ಬರಿತೀನಿ, ಸೈನ್ ಎಕ್ಸ್ ಪ್ಲಸ್ 5 ಬರಿತೀನಿ ಅಂತಂದ್ರೆ ಮೀನಿಂಗ್ ಏನಿಲ್ಲ, ಇಲ್ಲಿ ಫಂಕ್ಷನ್ಗಳು ಇದು ಗಿವನ್ ಡೆರಿವೇಟಿವ್ ಒಂದೇ ಇದೆ, ಆದ್ರೆ ಅದಕ್ಕೆ ಪ್ರಿಮಿಟಿವ್ ಫಂಕ್ಷನ್ಸ್ ಎಷ್ಟಿದಾವೆ, ಇನ್ಫೈನೈಟ್ ಇದಾವೆ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್, ಇದು ಆಂಟಿ ಡೆರಿವೇಟಿವ್ ಆಗ್ತದೆ. ಬಟ್ ಆಂಟಿ ಡೆರಿವೇಟಿವ್ಸ್ ಗಳು ಎಷ್ಟಿದಾವ, ಇನ್ಫೈನೈಟ್. ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಇದೆಯಾ, ಸಿಂಗಲ್ ಪರ್ಟಿಕ್ಯುಲರ್ ಆಗಿ ಇಲ್ಲ ಅಂತಂದ್ರೆ ಅದು ಇಂಡೆಫಿನಿಟ್ ಇಂಟೆಗ್ರಲ್. ಪರ್ಟಿಕ್ಯುಲರ್ ಆಗಿ ನಿನ್ಗೆ ಸಿಕ್ತು ಅಂತಂದ್ರೆ ಅದು ಡೆಫಿನಿಟ್ ಇಂಟೆಗ್ರಲ್ ಆಗ್ತದೆ. ಓಕೆ, ಇದು ಇಂಡೆಫಿನಿಟ್ ಆಯ್ತು. ದ ಪ್ರಾಬ್ಲಮ್ಸ್ ಆಫ್ ಫೈಂಡಿಂಗ್ ದ ಏರಿಯಾ ಬೌಂಡೆಡ್ ಬೈ ದ ಗ್ರಾಫ್, ಏರಿಯಾ ಬೌಂಡೆಡ್ ಬೈ ದಿ ಗ್ರಾಫ್. ಒಂದು ಯಾವುದೋ ಗ್ರಾಫ್ ಇದೆ, ಎಕ್ಸಾಂಪಲ್ ಈ ತರ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್, find the area bounded by the curve when y is equal to 0 and y between y is equal to 0 and y equal to 4. ಏನ್ ತಗೋತೀನ್ರಿ, y equal to 0, y equal to 4, ಅದ್ರ ಅಷ್ಟೇ ನಡುವ ಏರಿಯಾ ಕಂಡುಹಿಡಿಬೇಕಂತ. ಇದು y equal to 0, ಓಕೆ, y equal to 4 ಇಲ್ಲಿ ತಗೊಂಡ್ಬಿಡ್ತೀನಿ, ಇದು y equal to 4 ಅಂತ ತಗೊಂಡು. ಈಗೇನಾಗ್ತದೆ, ಇಷ್ಟು ಪಾರ್ಟ್ ಬಂತ, ಇಷ್ಟು ಪೋರ್ಷನ್ ಬಂತ. ಈ ಪೋರ್ಷನ್ ಒಳಗಡೆ ಕಾಣ್ತದಲ್ಲ ಈ ಏರಿಯಾ, ಇಷ್ಟೇ ಫೈಂಡ್ ಔಟ್ ಮಾಡ್ಬೇಕಂತ. ಇಷ್ಟೇ ಫೈಂಡ್ ಔಟ್ ಮಾಡೋದು, ಇಷ್ಟೇ ಅನ್ನೋದೇನದು ಡೆಫಿನಿಟ್ ಇಂಟೆಗ್ರಲ್. ಡೆಫಿನಿಟ್ ಇಂಟೆಗ್ರಲ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಅವರು, ದ ಪ್ರಾಬ್ಲಮ್ ಆಫ್ ಫೈಂಡಿಂಗ್ ದ ಏರಿಯಾ ಬೌಂಡೆಡ್ ಬೈ ದ ಗ್ರಾಫ್ ಆಫ್ ಅ ಫಂಕ್ಷನ್ ಅಂಡರ್ ಸರ್ಟೇನ್ ಕಂಡೀಷನ್ಸ್. ಸರ್ಟೇನ್ ಕಂಡೀಷನ್ಸ್ ಅಂದ್ರೆ ಕಂಡೀಷನ್ ಹಾಕ್ತಾರೆ. ಏನ್ ಕಂಡೀಷನ್ ಹಾಕ್ತಾರೆ, y equal to 0, y equal to 1, y equal to ಏನ್ ಹಾಕ್ತಾರೆ ನೋಡ್ಕೊಂತ ಹೋಗೋಣಂತೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಈ ಪಾಠ ಏನಿದೆಯಲ್ಲ ಟೋಟಲ್ ಆಗಿ 7.11 ತನಕ ಇದಾವೆ. ಈ 7.11 ತನಕ ಏನಿದಾವಲ್ಲ ಅವುಗಳು ಆಲ್ಮೋಸ್ಟ್ ಅದರಲ್ಲಿ ಒಂದು 70% ಯಾವ್ದಪ್ಪ, ಇಂಡೆಫಿನಿಟ್ ಇಂಟೆಗ್ರಲ್ ಇದಾವೆ. ಒಂದು 20-30% ಡೆಫಿನಿಟ್ ಇಂಟೆಗ್ರಲ್ ನಾವು ಯೂಸ್ ಮಾಡ್ಕೊಂತೀವಿ. ಅರ್ಥ ಆಯ್ತಾ? ಓಕೆ, ಮುಂದಿನ ಪೇಜ್ ಅಲ್ಲಿ ನೀವು ನೋಡ್ರಿ, ದೇರ್ ಈಸ್ ಅ ಕನೆಕ್ಷನ್ ನೋನ್ ಆಸ್ ದ ಫಂಡಮೆಂಟಲ್ ಥಿಯರಮ್ ಆಫ್ ಕ್ಯಾಲ್ಕುಲಸ್ between indefinite integral and definite integral, which makes the definite integral as a practical tool for science and engineering. The definite integrals also used to solve many interesting problems from various disciplines like economics, finance and probability etc. ಇದರಲ್ಲಿ ಎಲ್ಲ ಕಡೆಗೂ definite integral use ಆಗ್ತದೆ, applications ಅಂತ ಹೇಳ್ತೀವಿ. In this chapter we shall confine ಅಂತಂದ್ರ ಕಟ್ಟಿ ಹಾಕು, ಇಷ್ಟೇ ಕಲಿಯೋದು ಅಂದಂಗ. ಕಟ್ಟಿ ಹಾಕೋದು ಇಷ್ಟೇ ಕಲಿಯೋದು. Confine ourselves to the study of indefinite and definite integrals and their elementary properties, including some techniques of integration. Integration ಒಳಗೆ ಏನೇನು ಟೆಕ್ನಿಕ್ಸ್ ಅದಾವಲ್ಲ ಅದನ್ನ ನಾವಿಲ್ಲಿ ಯೂಸ್ ಮಾಡೋದಂತೆ. ಓಕೆ, ಇಂಪಾರ್ಟೆಂಟ್ ಪೋರ್ಷನ್ ಬಂತು. Integration as an inverse process of ಡಿಫ್ರೆನ್ಶಿಯೇಷನ್. ಡಿಫ್ರೆನ್ಶಿಯೇಷನ್ ಮಾಡಿದೆಯಲ್ಲ ಅದರದ್ದು ಇನ್ವರ್ಸ್ ಪ್ರೊಸೆಸ್ ಏನಪ್ಪ, ಇಂಟೆಗ್ರೇಷನ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಏನ್ ಎಕ್ಸಾಂಪಲ್ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್. ಅಂದ್ರೆ ಕಾಸ್ ಎಕ್ಸ್ ಬರಬೇಕು ಅಂತಂದ್ರೆ ಯಾವ್ದನ್ನ ಡಿಫ್ರೆನ್ಶಿಯೇಟ್ ಮಾಡಿದೀನಿ ನೀನು, ಸೈನ್ ಎಕ್ಸ್ ಅನ್ನ ಡಿಫ್ರೆನ್ಸ್. ಇದು ಡೆರಿವೇಟಿವ್ ಆದ್ರೆ ಇದೇನಾಗ್ಬಿಡ್ತದೆ, ಆಂಟಿ ಡೆರಿವೇಟಿವ್. ಓಕೆ, ಇದು ಫಂಕ್ಷನ್ ಆದ್ರೆ, ಇದೊಂದು ಫಂಕ್ಷನ್ ಆದ್ರೆ ಇದು ಏನಾಗ್ಬಿಡ್ತದೆ, ಆಂಟಿ ಡೆರಿವೇಟಿವ್. ಫಂಕ್ಷನ್ ಆಂಟಿ ಡೆರಿವೇಟಿವ್. ಅರ್ಥ ಆಯ್ತಾ? ಇಂಟಿಗ್ರೇಷನ್ is the inverse process of differentiation.
instead of differentiating a function, we are given the derivative of a function. ನಮಗೇನು ಕೊಟ್ಟಿರ್ತಾರಂತ derivative of a function and asked to find the primitive. ಇದು ಕೊಟ್ಟಿರ್ತಾರಂತ, ಇದು primitive find out ಮಾಡ್ಕೊಂಡು, that is the original function. This is not the original function. This is what? Derivative. This is anti-derivative. Sin cos x ಬರಬೇಕು ಅಂತಂದ್ರೆ ಏನ್ ಕಾರಣ? sin x. ಚಪಾತಿ ಬರಬೇಕು ಅಂದ್ರೆ ಏನ್ ಕಾರಣ? ಗೋಧಿ. ಇದು ಗೋಧಿ ನಾವು ಕಂಡುಹಿಡಬೇಕು. ಚಪಾತಿ ಅವರು ಕೊಟ್ಟಿರ್ತಾರೆ. ಸರ್ ಸುಮ್ಮನೆ ತಿಂದುಬಿಟ್ರೆ ಚಲೋ ಅಲ್ರಿ ಚಪಾತಿ, ಗೋಧಿ ಕಂಡು ಹಿಡ್ಕೊಂತ ಹೋಗ್ಬೇಕ್ರಾ ಸರ್? ಓಕೆ, the original function such a process is called as what? Integration or anti-differentiation ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಡಿಫರೆನ್ಸಿಯೇಷನ್ ಆಫ್ x ಕ್ಯೂಬ್ ಡಿವೈಡ್ ಬೈ 3 ಅಂತಿದೆ. x ಕ್ಯೂಬ್ ಇದ್ದಿದ್ದು ಏನಾಗ್ತದ? 3x² ಡಿವೈಡೆಡ್ ಬೈ 3. 3 ಕ್ಯಾನ್ಸಲ್, ಏನು ಉಳಿತಪ್ಪ ಆನ್ಸರ್? x² ಉಳಿತು. ನೆಕ್ಸ್ಟ್ e ಟು ದಿ ಪವರ್ ಆಫ್ x, ಇದನ್ನೆಲ್ಲ ಕೊಟ್ಟಿದ್ದಾರೆ ಅವರು, ಆಂಟಿ ಡೆರಿವೇಟಿವ್ ಮಾಡ್ಕೊಂತಾರೆ. ಇಲ್ಲಿ ನೋಡಿ ಮಕ್ಕಳೇ, sin x ಪ್ಲಸ್ ಸಿ ಅಂತ ತಗೊಂಡಾರಲ್ಲಿ. ಪ್ಲಸ್ ಸಿ ಅಂದ್ರೆ ಸಮ್ ಕಾನ್ಸ್ಟಂಟ್. ಸರ್ ಏನ್ರಿ ಕಾನ್ಸ್ಟಂಟ್? 1 2 3 4 -1 -2 -3 -4 ಇನ್ಫೈನೈಟ್ ಅಂದ್ರೆ ಆರ್ಬಿಟ್ರರಿ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ, ಅಥವಾ ಇಂಟೆಗ್ರೇಷನ್ ಕಾನ್ಸ್ಟಂಟ್ ಅಂತಾನೂ ಕರಿತೀವಿ. ಆರ್ಬಿಟ್ರರಿ ವ್ಯಾಲ್ಯೂ ಅಂತ ಕರಿತೀವಿ, ಇಂಟೆಗ್ರೇಷನ್ ಕಾನ್ಸ್ಟಂಟ್ ಅಂತಾನೂ ಕರಿತೀವಿ. ಅಂದ್ರೆ sin x ಪ್ಲಸ್ ಸಿ ಇದೆಯಲ್ಲ, sin x ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತದೆ? cos x ಬರ್ತದೆ. ಸಿ ಅನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬಂದ್ಬಿಡ್ತದೆ? 0 ಬಂದ್ಬಿಡ್ತದೆ. ಸೊ ಸಮ್ ಕಾನ್ಸ್ಟಂಟ್ ಅಂತಂದ್ರೆ ಯಾವುದೇ ಡೆರಿವೇಟಿವ್ ಫಂಕ್ಷನ್ಗೆ ಪ್ರಿಮಿಟಿವ್ ಫಂಕ್ಷನ್ ಎಷ್ಟಿರ್ತವೆ? ಇನ್ಫೈನೈಟ್ ಇರ್ತವೆ. ಎಕ್ಸಾಂಪಲ್, ಇದು ಗಿವನ್ ಫಂಕ್ಷನ್, ಇದ್ರದ್ದು ಆಂಟಿ ಡೆರಿವೇಟಿವ್ಸ್ ಎಷ್ಟಿರ್ತವೆ? ಇನ್ಫೈನೈಟ್. sin x ಪ್ಲಸ್ 1, sin x ಪ್ಲಸ್ 2, sin x ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ನೀ ಏನೇ ಹಾಕೊಂತ ಹೋಗುದು ಆನ್ಸರ್ ಏನ್ ಬರ್ತದ? cos x ಬರ್ತದ. ಅಂತಂದ್ರೆ ಒಂದು ಗಿವನ್ ಡೆರಿವೇಟಿವ್ಗೆ ಏನಿದೆ ಮಕ್ಕಳೇ ನೋಡ್ರಿ, ಅಂಡ್ ಆಂಟಿ derivatives of the above cited functions are not unique. They are not unique. Actually there exist infinitely many anti-derivatives. Anta of each of these functions, which can be obtained by choosing c arbitrarily from the set of real numbers. For this reason c is customarily referred as arbitrary constant. In fact, c is the parameter by varying which one gets different antiderivative. c ದಲ್ಲಿ 1 ಹಾಕಿದ್ರೆ ಡಿಫರೆಂಟ್ ಆಂಟಿಡerivative, c ದಲ್ಲಿ 2 ಹಾಕು ಡಿಫರೆಂಟ್ ಆಂಟಿಡerivative. ಅಂದ್ರೆ ಡೆರಿವೇಟಿವ್ ಗೆ ಆಂಟಿಡerivative ಡಿಫರೆಂಟ್ ಆಗಿಬಿಡ್ತದೆ. ಓಕೆ, ಇದೆಲ್ಲ ಕಥೆಗಳು ಕೊಟ್ಟಿದ್ದಾರೆ ಅವರು, ಕತಿ ಬಿಡ್ರಿ. ಮುಂದೊಂದಿಷ್ಟು ರಿಮಾರ್ಕ್ ಅಲ್ಲಿ ಒಂದು ಪಾಯಿಂಟ್ ಬರ್ತದೆ. ಎಲ್ಲಿದೆಪ್ಪ ಪಾಯಿಂಟ್? ಓಕೆ, ಏನ್ ಪಾಯಿಂಟ್ ಅಂತಂದ್ರೆ ಇಲ್ಲಿ dy by dx is equal to f of x ಅಂತ ಇದೆಯಲ್ಲ, ಎರಡು ಕಡೆ ಅಂತಂದ್ರೆ ಅವ್ರೆ ಇಂಟಿಗ್ರೇಷನ್ ಅಂತ ತೊಂದ್ರೆ, ಇಂಟಿಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಒನ್ ಫಂಕ್ಷನ್ is equal to that function only ಅಂತಂದ್ರೆ integration of d by dx of y is equal to ಏನ್ ಬರ್ತದೆ ಆನ್ಸರ್? y ನೇ ಬಂದ್ಬಿಡ್ತದೆ. ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ y ಮಾಡ್ತಿಲ್ಲ, ಅದಕ್ಕೆ ವಾಪಸ್ ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರ್ತದೆ ಆನ್ಸರ್? y ಬರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಒಂದು ಇಂಟಿಗ್ರೇಷನ್ ಹಾಕ್ಬಿಡು, ಇಲ್ಲೊಂದು ಇಂಟಿಗ್ರೇಷನ್ ಹಾಕ್ಬಿಡು, ಅವಾಗ ಡಿ ಬೈ ಡಿ ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಉಳಿತು? ಬರೇ y. ರೈಟ್ ಸೈಡ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅದನ್ನ ಹೆಂಗೆ ಓದಬೇಕು ಅವ್ರು ಕೊಟ್ಟಿದ್ದಾರೆ, ಹಿಂಗೆ ಓದ್ರಿ ಅಂತ ಹೇಳಿ. ನಾನು ಹೆಂಗೆ ಓದ್ತೀನಿ ಅದನ್ನ ನೀವು ತಿಳ್ಕೊಳ್ರಿ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅವ್ರೇನು ಕೊಟ್ಟಿದ್ದಾರೆ? ಇಂಟೆಗ್ರಲ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹಂಗಾರೆ ಏನ್ರಿ, ನಾನು ಏನು ಹೇಳ್ತಿದ್ದೀನಿ ಹಂಗಾರೇನ್ರಿ. ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ or integration of x with respect to x. Integration of function with respect to x. Next, f of x in integration of f of x dx is integrand. ಏನಂತಿದ್ರು ನಾವು? integrand ಅಂತ ಕೇಳ್ತೈತಿ. ಇದಕ್ಕೇನು integrand ಅಂತಿ. Next, x is the variable. ಇದರೊಳಗ x is the variable. integrate ಅಂದ್ರೆ ಒಂದೇ, find the integral ಅಂತಂದ್ರೂ ಒಂದೇ. and integral of f ಅಂತಂದ್ರೆ ಒಂದೇ, f dash of x is equal to f of x ಅಂತ ನಾವು ಹೇಳಬಹುದು. ಓಕೆ, ಮುಂದಿನ ಕಥೆಗಳು ಬಿಡ್ರಿ, ಮುಂದೆ ನೋಡ್ರಿ ಮಕ್ಕಳು. ಒಂದಿಷ್ಟು ಫಾರ್ಮುಲಾಸ್ ಬಂದಿದೆ ನೋಡ್ರಿ. ಫಾರ್ಮುಲಾ ನೋಡ್ರಿ. ಫಸ್ಟ್ ಫಾರ್ಮುಲಾ, ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಏನಪ್ಪ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಡಿಫರೆನ್ಸಿಯೇಷನ್. ಓಕೆ, ಅದನ್ನ ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರ್ತದೆ ನಿಮ್ಗೆ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಬರ್ತದೆ. ಎಕ್ಸಾಂಪಲ್, ಈಗ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು ಏನು? ಎಕ್ಸ್ ಟು ದಿ ಪವರ್ ಆಫ್ ಎನ್.
ಈಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಏನಾಗ್ತದೆ, ಇದು ಉಲ್ಟಾ ಬಂದ್ಬಿಡ್ತದೆ, ಪ್ಲಸ್ ಸಿ ಪ್ಲಸ್ ಸಮ್ ಕಾನ್ಸ್ಟೆಂಟ್. ಇದೇನಿದು ಆಂಟಿ ಡೆರಿವೇಟಿವ್, ಇದೇನಿದು ಫಂಕ್ಷನ್, ಗಿವನ್ ಫಂಕ್ಷನ್, ಇದು ಆಂಟಿ ಡೆರಿವೇಟಿವ್. ಆಂಟಿ ಡೆರಿವೇಟಿವ್ ಏನು ಸೇರಿಸಬೇಕು, ಪ್ಲಸ್ ಸಿ ಅಂತ ಸೇರಿಸಬೇಕು. ಓಕೆ, ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಒಂದೇ, 1 ಡಿ ಎಕ್ಸ್ ಅಂದ್ರೆ ಒಂದೇ. ಇಂಟಿಗ್ರೇಷನ್ ಆಫ್ 1 ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್, ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಡಿಫರೆನ್ಸಿಯೇಷನ್ ಆಫ್ ಮೈನಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, integration of sin x is equal to minus cos x plus c. Next differentiation of tan x equal to secant square x, integration of secant square is equal to tan x plus c. Differentiation of minus cot x equal to cosecant square x, integration of cosecant square is equal to ಏನಪ್ಪ minus cot x plus c ಅಂತ ಬರ್ತದೆ. ಓಕೆ, ಅದು ಆದ ನಂತರ ಮತ್ತೇನಿದೆ ಫಾರ್ಮುಲಾಗಳಲ್ಲಿ, differentiation of sin inverse of x is equal to 1 divided by under root of 1 minus x square. Integration of 1 divided by under root of 1 minus x square dx equal to sin inverse of x. ಇದೇ ರೀತಿ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಆಮೇಲೆ ಇದು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಅದು ಆದ ನಂತರ ನಿಮ್ಮ ಮಕ್ಕಳೇ ಕಾಟ್ ಇನ್ವರ್ಸ್ ಆಫ್ ಎಕ್ಸ್, ಸೆಕೆಂಡ್ ಇನ್ವರ್ಸ್, ಕೋ ಸೆಕೆಂಡ್ ಇನ್ವರ್ಸ್, ಫಾರ್ಮುಲಾಸ್ e to the power of x, integration e to the power of x dx equal to e to the power of x plus c. Integration of 1 by x dx equal to log x plus c. Next integration of a to the power of x dx equal to a to the power of x divided by log a plus c, some constant. Next geometrical representation of indefinite integrals. Geometrically ಹೆಂಗ್ ರಿಪ್ರೆಸೆಂಟ್ ಮಾಡಬಹುದು, ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ ನಿಮ್ಗೆ. ಹೇಳ್ದಾಗ್ಲೇ ಏನಂತಂದ್ರೆ sin x plus 1, sin x plus 2, sin x plus 3, sin x plus 4 ಅಂತ ಕೊಟ್ಟಿದೆ, ಹೌದಾ? ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಅಂತಂದಾಗ ಅದೇನಾಗ್ತದೆ, ಸ್ಲೋಲಿ ಮ್ಯಾಗ್ ಹೋಗ್ಕೋತ ಹೋಗ್ಬಿಡ್ತದೆ, ಅದು ಪೊಸಿಷನ್ ಚೇಂಜ್ ಹಾಕೊಂತ ಹೋಗ್ಬಿಡ್ತದೆ, ಮೇಲ್ಗಡೆ ಹೋಗ್ತದೆ. ಅದೇ ರೀತಿ ಇಲ್ಲಿನೂ ಕೂಡ y is equal to x ಸ್ಕ್ವೇರ್ ಅಂತಂದ್ರೆ ಪ್ಯಾರಾಬೋಲಾ. y equal to x ಸ್ಕ್ವೇರ್ ಅಂದ್ರೆ ಏನದು, ಪ್ಯಾರಾಬೋಲಾ. y equal to x ಸ್ಕ್ವೇರ್ ಮೈನಸ್ 2 ಅಂತ ಬಂದಿದೆ ಇಲ್ಲಿ. y equal to x ಸ್ಕ್ವೇರ್ ಮೈನಸ್ 2 ಅಂತಂದ್ರೆ ಇಲ್ಲಿ ಮೈನಸ್ 2 ಏನಿದೆ, ಮೈನಸ್ 2 ದ ಮೂಲಕ ಗ್ರಾಫ್ ಹೋಗ್ತದೆ. y equal to x square minus 1 ಅಂತಂದ್ರೆ ಮೈನಸ್ 1 ಮೂಲಕ ಇದೊಂದು ಗ್ರಾಫ್ ಹೋಗ್ತದೆ, ಪ್ಯಾರಾಬೋಲಾ. y is equal to x square ಅಂದ್ರೆ ಎಲ್ಲಿಂದ ಪಾಸ್ ಆಗ್ತದೆ, ಇದು ಒರಿಜಿನ್ ಇಂದ ಪಾಸ್ ಆಗ್ತದೆ. ಪ್ಲಸ್ 1 ಅಂತಂದ್ರೆ ಮೇಲ್ಗಡೆ ಒಂದು ಪಾಯಿಂಟ್ ನಿಂದ ಹೋಗ್ತದೆ, ಒಂದು ಮೇಲ್ಗಡೆ. ಪ್ಲಸ್ 2 ಅಂದ್ರೆ ಇದು ಮೂವ್ಮೆಂಟ್ ಹಾಕೊಂತ ಹೋಗ್ತದೆ. ಗ್ರಾಫ್ ಮಾತ್ರ ಹೆಂಗದ ಹಂಗೆ ಇದೆ, ಆದರೆ ಅದು ಪೊಸಿಷನ್ ಮಾತ್ರ ಶಿಫ್ಟ್ ಹಾಕೊಂತ ಹೋಗ್ತದೆ. ಇದು ಜಾಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಅಂತ ನಾವು ಹೇಳ್ತೇವೆ. ಸಮ್ ಪ್ರಾಪರ್ಟೀಸ್, ಒಂದಿಷ್ಟು ಪ್ರಾಪರ್ಟೀಸ್ ಕೊಟ್ಟಿದ್ದಾರೆ. ಡಿಫರೆನ್ಸಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಡಿಫರೆನ್ಸಿಯೇಷನ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇವೆಲ್ಲ ಇನ್ನೊಂದು ಇಲ್ಲೇನು ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಡಿ ಬೈ ಡಿ ಎಕ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಎಫ್ ಎಕ್ಸ್ ಡಿ ಎಕ್ಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಇಂಟಿಗ್ರೇಷನ್ ಆಫ್ ಜೆ ಆಫ್ ಎಕ್ಸ್ ಡಿ ಎಕ್ಸ್. ಇದನ್ನ ತಗೊಂಡಿದ್ದಾರೆ, ಮೈನಸ್ ಅಂತ ಮಾಡ್ಕೊಂಡಿದ್ದಾರೆ. ಒಂದು ಫಾರ್ಮುಲಾ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಇಲ್ಲ ಲೆಕ್ಕದಲ್ಲಿ ಬಂದಾಗ ಹೇಳ್ತೇನೆ. ಇದೊಂದು ಪ್ರಾಪರ್ಟಿ ಏನಿದೆ ನೋಡ್ರಿ, ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಜಿ ಆಫ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತದೆ ಮಕ್ಕಳೇ? ಇದನ್ನ ನೆನ್ಪಿಟ್ಕೊಳ್ರಿ, ಮುಂದ್ಗಡೆ ನಾವು ಯೂಸ್ ಮಾಡ್ಕೊಂತ ಹೋಗೋಣಂತೆ. ಇದೆಲ್ಲ ಪ್ರೂಫ್ ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಅದಾದ ನಂತರ ಸಮ್ ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಕಾನ್ಸ್ಟೆಂಟ್ ಅನ್ನು ಹೊರಗಿಟ್ಟು ಇಂಟಿಗ್ರೇಷನ್ ಮಾಡ್ಬೇಕು. ಕಾನ್ಸ್ಟೆಂಟ್ ಅನ್ನ ಹೊರಗಿಟ್ಟು ಇಂಟಿಗ್ರೇಷನ್ ಆಫ್ 2 sin x ಇದೆ, 2 ಹೊರಗೆ ತೆಗೆದು ಇಂಟಿಗ್ರೇಷನ್ ಆಫ್ sin x ಅಷ್ಟೇ ಮಾಡಿ ಪ್ಲಸ್ ಸಿ ಆನ್ಸರ್ ಇಡಬೇಕು. ನೆಕ್ಸ್ಟ್ ಇದು ಮುಂದಿನ ಪ್ರಾಪರ್ಟೀಸ್ ಗಳನ್ನ ನೋಡ್ಕೊಂತ ಹೋಗೋಣಂತೆ. ಈಗೇನ್ ಮಾಡೋಣ, ಎಕ್ಸಾಂಪಲ್ ಕ್ವಶನ್ಸ್ ಗಳನ್ನ ಮಾಡ್ಕೊಂತ. ಇಲ್ಲಿವರೆಗೆ ನಾವು ಬೇಸಿಕ್ ಅನ್ನ ನೋಡಿದ್ವಿ. ಈಗೇನ್ ಮಾಡ್ಬೇಕು, ಎಕ್ಸಾಂಪಲ್ ಕ್ವಶನ್ಸ್ ಗಳನ್ನ ನೋಡ್ಕೊಂತ ಹೋಗೋಣಂತೆ. ಎಕ್ಸಾಂಪಲ್ ನಂಬರ್ 1, ರೈಟ್ ಅನ್ ಆಂಟಿ ಡೆರಿವೇಟಿವ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಯೂಸಿಂಗ್ ದ ಮೆಥಡ್ ಆಫ್ ಇನ್ಸ್ಪೆಕ್ಷನ್. ಇನ್ಸ್ಪೆಕ್ಷನ್ ಮೆಥಡ್. ಇನ್ಸ್ಪೆಕ್ಷನ್ ಮೆಥಡ್ ಮೀನ್ಸ್, ಫಾರ್ ಎಕ್ಸಾಂಪಲ್ ಇನ್ಸ್ಪೆಕ್ಷನ್ ಮೀನ್ಸ್ ಇನ್ವೆಸ್ಟಿಗೇಷನ್ ಅಂತಂದಂಗ. ಇನ್ವೆಸ್ಟಿಗೇಷನ್ ಎಕ್ಸಾಂಪಲ್, ಇಲ್ಲಿ ಯಾರ್ದೋ ಒಬ್ರದ್ದು ಕೊಲೆ ಆಗಿದೆ. ಕೊಲೆ ಏನಾಗಿದೆ ಮಕ್ಕಳೇ, ಕೊಲೆ ಆಗಿದೆ. ಈ ಕೊಲೆ ಆದಂತಹ ಜಾಗದಲ್ಲಿ ನಾವು ಹೋಗಿ ಏನ್ ಮಾಡ್ತೀವಿ, ಇನ್ಸ್ಪೆಕ್ಷನ್ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅಲ್ಲಿ ಏನೇನ್ ಬಿದ್ದೈತಿ ಮಟೀರಿಯಲ್, ಓಕೆ ಚಾಕು ಬಿದ್ದಿದ, ಚಾಕು ಮೇಲ್ಗಡೆ ಏನಿರ್ತದೆ,
ಫಿಂಗರ್ ಪ್ರಿಂಟ್ಸ್ ಇರ್ತವೆ, ಅದನ್ನ ತಗೊಂಡು ಹೋಗಿ ಚೆಕ್ ಮಾಡ್ಕೊಂತ ಹೋಗ್ತೀವಿ. ಈ ರೀತಿ ನಾವು ಬ್ಯಾಕ್ ಟ್ರೇಸಿಂಗ್ ಮಾಡ್ತೀವಿ. ಬ್ಯಾಕ್ ಟ್ರೇಸಿಂಗ್ ಮಾಡಿದಾಗ ಆ ವ್ಯಕ್ತಿ ಯಾರು, ಸಾಯಿ ಹೊಡೆದವರು, ಇಲ್ಲಿ ಕೊಲೆ ಮಾಡಿದವರು ಯಾರು ಅಂತ ನಮಗ ಗೊತ್ತಾಗ್ಬಿಡ್ತದೆ. ಅದೇ ರೀತಿಯಾಗಿ ಇಲ್ಲಿ we have to find out the antiderivative for each of the following functions. They have given the function. First of all, what is the function? Cos 2x. ಏನ್ ಫಂಕ್ಷನ್ ಅದು? cos 2x ಅಂತ ಹೇಳಿ. ಈ ಕಾಸ್ ಫಂಕ್ಷನ್ ಬರಬೇಕು ಅಂತಂದ್ರೆ ಯಾವ ಫಂಕ್ಷನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಫಂಕ್ಷನ್ ಬರ್ತದೆ? ಸೈನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ಫಂಕ್ಷನ್ ಬರ್ತದೆ. ಸೊ ನಾನೇನ್ ತಗೊಂಡ್ಬಿಡ್ತೀನಿ ಅಂತಂದ್ರೆ ಇಲ್ಲಿ 2x ಇದೆಯಲ್ಲ, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x ಅಂತ ತಗೊಂತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x is directly not equal to cos 2x. ಬರೀ ಇಷ್ಟೇ ಅಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ 2x ಅನ್ನು ಸೈನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತದೆ ಮಕ್ಕಳೇ? ಕಾಸ್ ಬರ್ತದೆ. 2x ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನು ಬರ್ತದೆ? ಇಂಟು 2 ಬರ್ತದಲ್ಲ, ಇಂಟು 2. ಇದು ಮಲ್ಟಿಪ್ಲಿಕೇಶನ್ 2 ಈ ಕಡೆ ಬಂದಾಗ ಏನಾಯ್ತು? ಡಿವಿಷನ್ ಆಯ್ತು. ಅಂತಂದ್ರೆ 1/2 ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x is equal to cos 2x ಅಂತ ನಾವು ಬರಿಬಹುದು. ಅಂತಂದ್ರೆ ಈ cos 2x ಬರಬೇಕು ಅಂದ್ರೆ ಏನನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ಇವೆಲ್ಲವನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಎಲ್ಲ ಅಂತಂದ್ರೆ ಮೀನಿಂಗ್ ಏನಿಲ್ಲಿ? ಡಿ ಬೈ ಡಿ ಎಕ್ಸ್ ಸೈನ್ 2x ಡಿವೈಡೆಡ್ ಬೈ 2. ಅರ್ಥ ಆಗ್ತದಾ? ಇದು ಏನು? ಈ cos 2x ಹಿಂದ್ಗಡೆ ಇರ್ತಕ್ಕಂತಹ ಒಂದು ಫಂಕ್ಷನ್. ಹಿಂದ್ಗಡೆ ನಾನು ಹೋಗ್ಬೇಕು ಅಂತಂದ್ರೆ ನಾನು ಏನ್ ಮಾಡಿದೆ? ಇದು ಬರಬೇಕು ಅಂದ್ರೆ ಏನನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ಸೈನ್ 2x ಡಿವೈಡೆಡ್ ಬೈ 2 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರ್ತದೆ. ಅಂದ್ರೆ ಇದೇನದು? ಆಂಟಿ ಡೆರಿವೇಟಿವ್ ಅಂತೇಳಿ. ಸ್ಟೆಪ್ಗಳನ್ನ ಈ ತರ ನಾವು ಬರ್ಕೊಂತ ಹೋಗ್ಬೇಕು. ಇಲ್ಲಿ ಕೊಟ್ಟಿದ್ದ ಸ್ಟೆಪ್. ಫಸ್ಟ್ ಸ್ಟೆಪ್ ನೋಡಿ ಮಕ್ಕಳೇ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ 2x is equal to 2 into cos 2x ಇಂಟು 2 ಈ ಕಡೆ ಬಂದಾಗ ಡಿವೈಡೆಡ್ ಬೈ 2 ಅಂತ ಆಯ್ತು. 1/2 ಡಿ ಬೈ ಡಿ ಎಕ್ಸ್ ಆಫ್ ಸೈನ್ 2x is equal to cos 2x. ಅದು ಆದ ನಂತರ ಇದು 1/2 ಒಳಗೆ ತಗೊಂತೀನಿ. ಅಂದ್ರೆ 1/2 sin 2x is the antiderivative of cos 2x ಬರಿಬೇಕು. therefore an antiderivative of cos 2x is ಅಂತ ಬರೆದು sin 2x divided by 2 ಅಥವಾ 1/2 sin 2x ಅಂತ ನಾವು ಹೇಳ್ಬೋದು. ಕ್ವಶನ್ ನಂಬರ್ 2, ಸೆಕೆಂಡ್ ಕ್ವಶನ್ ನೋಡಿ. ಏನಿದೆ ಸೆಕೆಂಡ್ ಕ್ವಶನ್ ಇಲ್ಲಿ? 3x² ಪ್ಲಸ್ 4x³ 3x² ಪ್ಲಸ್ 4x³. ಈ 3x² ಬರಬೇಕು ಅಂದ್ರೆ ಏನನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು? ಎಕ್ಸಾಂಪಲ್, ಡಿಫ್ರೆನ್ಸಿಯೇಷನ್ ಆಫ್ x³ ಏನು? ಡಿ ಬೈ ಡಿ ಎಕ್ಸ್ ಆಫ್ x³ ಏನು ಮಕ್ಕಳೇ? 3x². ಡಿಫ್ರೆನ್ಸಿಯೇಷನ್ ಬರ್ತಿಲ್ಲ ಅಂತಂದ್ರೆ ಕಂಪ್ಲೀಟ್ ಚಾಪ್ಟರ್ ಅನ್ನು ಮಾಡಿದೀನಿ ನಾನು, ಒಂದು 20-25 ವಿಡಿಯೋಗಳನ್ನು ಮಾಡಿದೀನಿ, ಅದನ್ನು ನೋಡ್ಕೊಳ್ರಿ. ನೋಡ್ಕೊಂಡು ಇಲ್ಲಿ ಬರಿ ಮತ್ತೆ ವಾಪಸ್. ಡಿ ಬೈ ಡಿ ಎಕ್ಸ್ ಆಫ್ x³ ಅಂತಂದ್ರೆ 3x². ಅಂದ್ರೆ x³ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತದೆ? 3x². ಅಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ x³ ಅಂತ ಇದ್ರ ಬದಲಿ ಬರೀತೀನಿ. ಪ್ಲಸ್ ಇದು ಬರಬೇಕು ಅಂದ್ರೆ x⁴. ಡಿಫ್ರೆನ್ಸಿಯೇಷನ್ ಆಫ್ x⁴ ಏನಾಗ್ತದೆ? 4x³ 4x³ ಬದಲಾಗಿ ಏನ್ ಬರಬಹುದು? ನಾನು x⁴ ಅಂತ ಬರಬಹುದು. ಅಂದ್ರೆ x³ plus x⁴ is the antiderivative of 3x² plus 4x³. ನೆಕ್ಸ್ಟ್ 1 divided by x. ಏನನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಬರ್ತದೆ? ಏನೇನು ಡಿಫ್ರೆಂಟ್? ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ x. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ x is equal to ಮಕ್ಕಳೇ 1/x. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ x equal to 1/x. ಒಂದು ವೇಳೆ x ಗ್ರೇಟರ್ ದನ್ 0 ಇತ್ತಂದ್ರೂ ಕೂಡ ಏನ್ ಬರ್ತದೆ? x ಗ್ರೇಟರ್ ದನ್ 0 ಇದ್ರೂ ಕೂಡ ಆನ್ಸರ್ 1/x ಬರ್ತದೆ. x ಲೆಸ್ ದನ್ 0 ಇದ್ರೂ ಕೂಡ ಏನ್ ಬರ್ತದೆ? ಆನ್ಸರ್ ಏನ್ ಬರ್ತದೆ? 1/x ಬರ್ತದೆ. ಹಂಗಾಗಿ ನಾನು ಏನ್ ತಗೋಬೇಕು ಇಲ್ಲಿ? ಮಾಡ್ಯುಲಸ್ ಆಫ್ x. ಡಿ ಬೈ ಡಿ ಎಕ್ಸ್ ಆಫ್ ಮಾಡ್ಯುಲಸ್ ಲಾಗ್ ಆಫ್ ಮಾಡ್ಯುಲಸ್ ಆಫ್ x is equal to 1/x ಅಂತ ತಗೋಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. d by dx of log x equal to 1/x when x is greater than 0, and d by dx of log of minus x is equal to 1 divided by minus x. 1 divided by minus x into differentiation of x ಏನು? 1 ನಾ? minus x ಏನು? minus 1. minus into minus ಮತ್ತೆ ಪ್ಲಸ್ ಆಗ್ಬಿಡ್ತದೆ. ಅರ್ಥ ಆಗ್ತದೆ ಮಕ್ಕಳೇ? log minus x ಅಂದ್ರೆ 1 divided by minus x.
ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ -1, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತಂದ್ರೆ 1 ಡಿವೈಡ್ ಬೈ ಎಕ್ಸ್ ಬಂತು. ಅಂದ್ರೆ ಎಕ್ಸ್ ಲೆಸ್ ದೆನ್ 0 ಇದ್ರೂ ಓಕೆ, ಎಕ್ಸ್ ಗ್ರೇಟರ್ ದೆನ್ 0 ಇದ್ರೂ ಓಕೆ. ಆನ್ಸರ್ ಮಾತ್ರ ಏನ್ ಬರ್ತದೆ, 1/x ಲಾಗ್ ಎಕ್ಸ್ ಅಂತಾನೆ ಬರ್ತದೆ. ಅಂದ್ರೆ ಲಾಗ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1/x ಅಂತ ಬಂತು. ಹಾಗಾಗಿ ಏನ್ ಮಾಡಿದ್ವಿ ಇಲ್ಲಿ, differentiation of log of modulus of x is equal to 1 divided by x. Therefore, integration of 1 by log x is nothing but what? Integration of 1 by x dx is equal to log of modulus of x plus some constant. Next, second main ಒಳಗೆ ಡೈರೆಕ್ಟ್ ಆಗಿ ಇಲ್ಲಿ ಫೈಂಡ್ ದ ಆಂಟಿ ಡೆರಿವೇಟಿವ್ ಅಂದಿಲ್ಲ, ಏನಂದರೆ ಫೈಂಡ್ ದ ಇಂಟಿಗ್ರಲ್ ಅಂತ ಅಂತಾರೆ. ಅಲ್ಲಿ ಕೇವಲ ಫಂಕ್ಷನ್ ಕೊಡ್ತಾ ಇದ್ರು, ಇಲ್ಲಿ ಫಂಕ್ಷನ್ ಜೊತೆಗೆ ಇಂಟಿಗ್ರೇಷನ್ ಸಿಂಬಲ್ ಕೊಡ್ತಾರೆ. ಇಂಟಿಗ್ರೇಷನ್ ಸಿಂಬಲ್ ಕೊಟ್ರೆ ಇಂಟಿಗ್ರೇಷನ್ ನಾವು ಮಾಡಬೇಕಾಗ್ತದೆ. ಫಸ್ಟ್ ಕ್ವಶನ್ ಏನಿದೆ ನೋಡಿ ಮಕ್ಕಳೇ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಅಂತ ಇದೆ. ಇದನ್ನ ನಾವು ಸ್ಪ್ಲಿಟ್ ಔಟ್ ಮಾಡಬೇಕು. ಯಾವ ರೀತಿ? ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 dx. ಇದನ್ನ 1 by x ಸ್ಕ್ವಯರ್ dx. ಕೆಳಗಡೆ ಡಿವಿಷನ್ ಎರಡಕ್ಕೂ ಅಪ್ಲೈ ಆಗ್ತದೆ. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1 by x ಸ್ಕ್ವಯರ್. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಸ್ಕ್ವಯರ್ ಅಂತಂದಾಗ ಸ್ಕ್ವಯರ್ ಕ್ಯೂಬ್ ಹೋಗಿ ಕೇವಲ ಏನು ಉಳಿತದೆ, ಕೇವಲ ಎಕ್ಸ್ ಅಂತ ಉಳಿತದೆ. ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 by a to the power of m. ಫಾರ್ಮುಲಾ ಏನ್ರಿ? a to the power of minus m. ಹಂಗಾಗಿ ಇಲ್ಲಿ x to the power of 2 ಅದು ಮ್ಯಾಗ ಹೋದಾಗ ಏನಾಗ್ತದೆ, x to the power of minus 2 dx ಅಂತ ಬಂತು. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ x ಅಂದ್ರೆ ಏನು ಮಕ್ಕಳೇ? x ಸ್ಕ್ವಯರ್ ಡಿವೈಡೆಡ್ ಬೈ 2. ಇಂಟಿಗ್ರೇಷನ್ ಆಫ್ x ಸ್ಕ್ವಯರ್ ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ x to the power of minus 2 plus 1 divided by minus 2 plus 1 ಅಂತಂದ್ರೆ ಇಂಟಿಗ್ರೇಷನ್ ಆಫ್ x to the power of n is equal to x to the power of n plus 1 divided by n plus 1 ಇದೆ. ಹಂಗಾಗಿ ಪ್ಲಸ್ ಸಮ್ ಕಾನ್ಸ್ಟೆಂಟ್ x ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಅಂದ್ರೆ ಯಾಕೆ ಪ್ಲಸ್ ಆಗ್ತದೆ? -2 plus 1 ಅಂದ್ರೆ -1 ಬರ್ತದೆ. ಹಂಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. x to the power of -2 plus 1 ಅಂದ್ರೆ -1 divided by 1 plus c. -1 ಅಂದ್ರೆ ಕೆಳಗೆ ಬಂದ್ಬಿಡ್ತದೆ. ಇದು x to the power of -1 ಅಂದ್ರೆ ಕೆಳಗೆ ಬಂದ್ಬಿಡ್ತದೆ. ಅಂದ್ರೆ x ಸ್ಕ್ವೇರ್ ಡಿವೈಡೆಡ್ ಬೈ 2 ಪ್ಲಸ್ 1 divided by x ಪ್ಲಸ್ c ಅಂತ ನಾವು ಬರೀಬಹುದು. ಇದು ಎಷ್ಟನೇ ಉತ್ತರ? 1ನೇ ಉತ್ತರ, ಫಸ್ಟ್ ಆನ್ಸರ್ ಇದು. ಬಂದೈತೆ ಏನಿಲ್ಲ ನೋಡಿ ಮಕ್ಕಳೇ, ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ 1 by x ಪ್ಲಸ್ ಸಿ. ಅವ್ರು ಎಕ್ಸ್ಟ್ರಾ ಸಪ್ರೇಟ್ ಸ್ವಲ್ಪ ಲೆಂಗ್ದಿ ಮಾಡಿದ್ದಾರೆ, ನಮ್ದು ಲೆಂಗ್ದಿ ಇಲ್ಲ, ಆರಾಮಾಗಿ ನಾವು ಈಸಿಯಾಗಿ ಸಾಲ್ವ್ ಮಾಡಿಬಿಟ್ಟಿದ್ವಿ. ಸೆಕೆಂಡ್ ಕ್ವಶನ್ ಏನು? ಸೆಕೆಂಡ್ ಕ್ವಶನ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 2/3 ಪ್ಲಸ್ 1. ಇದನ್ನ ಹೆಂಗೆ ಬರ್ಕೊಂತೀರಾ? ನಾನು ಇಲ್ಲಿಂದ ಬರಿತಾ ಇದ್ದೀನಿ ನೋಡ್ರಿ, ಇಲ್ಲಿಂದ ಬರಿತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ 2 divided by 3 dx ಪ್ಲಸ್ ಇಂಟಿಗ್ರೇಷನ್ ಆಫ್ 1 dx. ಸ್ಪ್ಲಿಟ್ ಔಟ್ ಮಾಡಿ ಇದನ್ನ ಹೆಂಗೆ ಬರೀತೀರಾ? ಎಕ್ಸ್ ಟು ದಿ ಪವರ್ ಆಫ್ 2/3 ಪ್ಲಸ್ 1 ಡಿವೈಡೆಡ್ ಬೈ 2/3 ಪ್ಲಸ್ 1 ಪ್ಲಸ್ ಇಂಟಿಗ್ರೇಷನ್ 1 ಏನ್ರಿ? ಎಕ್ಸ್ ಪ್ಲಸ್ ಸಿ. ನೆಕ್ಸ್ಟ್ ಎಕ್ಸ್ ಇಂಟಿಗ್ರೇಷನ್ ವ್ಯಾಲ್ಯೂ ಹೋಯ್ತು. ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದಿ ಪವರ್ ಆಫ್ 2/3 ಪ್ಲಸ್ 1 ಅಂದ್ರೆ 5/3. 2/3 ಪ್ಲಸ್ 1 5/3 ಡಿವೈಡೆಡ್ ಬೈ 5/3. ಸರ್ ಹೆಂಗ್ ಬಂತ್ರಿ? LCM ತಕೋರಿ, ಲಸ ತಕೊಂಡು ಕೂಡ್ಸೋದ್ ಲೆಕ್ಕ ಮಾಡ್ರಿ. ಬರ್ಲಿಲ್ಲ ಅಂದ್ರೆ 8ನೇ ತರಗತಿಗೆ ಹೋಗಿ ಕಲ್ತ್ಕೊಂಡು ಬರ್ರಿ, ಹೌದಿಲ್ರಿ? ಓಕೆ, ನೆಕ್ಸ್ಟ್ ಈಗ ಡಿವಿಷನ್ ಒಳಗಡೆ ಡಿವಿಷನ್ ಇದ್ರದ್ದು ಏನಾಗ್ಬಿಡ್ತದ? ಮೇಲ್ಗಡೆ ಹೋಗ್ಬಿಡ್ತದ, ಹೌದಿಲ್ರಿ? ಪ್ಲಸ್ ಎಕ್ಸ್ ಪ್ಲಸ್ ಸಿ. ಇದು ಮೇಲ್ಗಡೆ ಹೋದಾಗ ಏನಾಗ್ತದೆ? 5/3 ಇದೇನೈತಿ ಇಲ್ಲಿ 3 divided by 5 x to the power of 5 divided by 3 plus x plus c ಅಂತ ನಾವು ಬರೀಬಹುದು. ಇದು ಎಕ್ಸಾಂಪಲ್ ನಂಬರ್ 2. ಸೆಕೆಂಡ್ ಎಕ್ಸಾಂಪಲ್ ಮುಗೀತು. ಥರ್ಡ್ ಎಕ್ಸಾಂಪಲ್ ನೋಡಿ, ಇಲ್ಲೂ ಕೂಡ ಇದು ಪ್ಲಸ್ ಒಳಗಡೆನೆ ಇದೆ. ಅಂದ್ರೆ ಇದು ಸಪರೇಟ್ ಆಗಿ ಇಂಟಿಗ್ರೇಷನ್ ಆಫ್ x to the power of 3/2 dx ಪ್ಲಸ್ 2 ಕಾನ್ಸ್ಟೆಂಟ್ ಇದೆ ಹೊರಗೆ ತೆಗಿರಿ. ಇಂಟಿಗ್ರೇಷನ್ ಆಫ್ e to the power of x dx ಮೈನಸ್ ಇಂಟಿಗ್ರೇಷನ್ ಆಫ್ 1 divided by x dx ಎಲ್ಲದಕ್ಕೂ ಬರ್ಕೊಂತ ಹೋಗ್ಬೇಕು. ದಿಸ್ ಇಸ್ ಈಕ್ವಲ್ ಟು
this is equal to x to the power of 3 by 2 plus 1 divided by 3 by 2 plus 1 plus 2 e to the power of x integration ಮಾಡಿದ್ರೆ ಅದೇ ಬಂದ್ಬಿಡ್ತದೆ minus integration 1 by x ಏನು ಮಕ್ಕಳೇ log of x modulus of x plus c. This is equal to x to the power of 2 by 3 3 by 2 plus 1 ಅಂದ್ರೆ 5 by 2 ಇದನ್ನ ಬಿಡ್ತದೆ ಇದನ್ನು 5 by 2 ಆಗ್ತದೆ divided by 5 by 2 ಅಂದ್ರೆ ಉಲ್ಟಾ ಹೋಗ್ತದೆ 2 by 5 ಅಂತ ಅಲ್ಲಿ ಹೌದಿಲ್ರಿ 2 by 5 plus 2 e to the power of x minus log of modulus of x plus c ಇದು ಉತ್ತರ ಬರ್ತದೆ ನೋಡ್ಕೊಳ್ರಿ ಬೇಕಾದ್ರೆ ಇಲ್ಲಿ ಬಂದಿದೇನಿಲ್ಲ ಅಂತ ಚೆಕ್ ಮಾಡ್ಕೊಳ್ರಿ ಇಲ್ಲಿದೆ ನೋಡ್ರಿ 2 by 5 x to the power of 5 by 2 plus 2 e to the power of x minus log modulus of x plus c ಅಂತ ಬಂತು ಸರಿನಾ ಈಗ ಮುಂದಿನ ಎಕ್ಸಾಂಪಲ್ ನೋಡೋಣ ಎಕ್ಸಾಂಪಲ್ ನಂಬರ್ 3 ಥರ್ಡ್ ಎಕ್ಸಾಂಪಲ್ ಫಸ್ಟ್ ಏನಿದೆ ನೋಡಿ ಇಂಟಿಗ್ರೇಷನ್ ಆಫ್ sin x ಪ್ಲಸ್ cos x dx ಅಂತ ಇದೆ ಇದನ್ನ ಸಪರೇಟ್ ಮಾಡ್ಕೊಂಡ್ಬಿಡೋಣ ಇಂಟಿಗ್ರೇಷನ್ ಆಫ್ sin x dx ಪ್ಲಸ್ ಇಂಟಿಗ್ರೇಷನ್ ಆಫ್ cos x dx ಇಂಟಿಗ್ರೇಷನ್ ಆಫ್ sin x ಅಂತಂದ್ರೆ ಮೈನಸ್ cos x ಬರ್ತದೆ ಅಂದ್ರೆ ಫಸ್ಟ್ ಆನ್ಸರ್ ಮೈನಸ್ cos x ಪ್ಲಸ್ ಇಂಟಿಗ್ರೇಷನ್ ಆಫ್ cos x sin x ಪ್ಲಸ್ c ಅಂದ್ರೆ ಉತ್ತರ ಏನು ಬಂತು ಮೈನಸ್ cos x ಪ್ಲಸ್ sin x ಪ್ಲಸ್ c ಅಂತ ಬಂತು ಸೆಕೆಂಡ್ ಕ್ವಶನ್ ನೋಡಿ ಸೆಕೆಂಡ್ ಕ್ವಶನ್ cosecant x in bracket cosecant x plus cot x plus sorry into dx ಅಂತ ಇದೆ ಇವೆರಡು ಮಲ್ಟಿಪ್ಲೈ ಮಾಡೋಣ cosecant into cosecant cosecant square x dx ಆಮೇಲೆ ಅದು ಆದ ನಂತರ cosecant into cot cosecant into cot dx ಇಲ್ಲಿ dx ಪ್ಲಸ್ ಅಂತ ಬಂತು ಇಂಟಿಗ್ರೇಷನ್ ಆಫ್ cosecant square x minus cot x ಫಾರ್ಮುಲಾ ಇಂಟಿಗ್ರೇಷನ್ ಆಫ್ cosecant square x minus cot x ಮೈನಸ್ ಕಾಟ್ ಎಕ್ಸ್ ಅಥವಾ ಕಾಟ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಕೋಸೆಕೆಂಡ್ ಸ್ಕ್ವೇರ್ ಎಕ್ಸ್ ಬರ್ತದ ಮೈನಸ್ ಇಂಟು ಮೈನಸ್ ಮತ್ತೆ ಪ್ಲಸ್ ಆಗ್ಬಿಡ್ತದೆ ಬರೀ ಕಾಟ್ ಎಕ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರ್ತದ ಮೈನಸ್ ಕೋಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಲ್ಲೊಂದು ಮೈನಸ್ ಅಂದ್ರೆ ಪ್ಲಸ್ ಕೋಸೆಕೆಂಡ್ ಸ್ಕ್ವೇರ್ ಎಕ್ಸ್ ಹೌದಾ ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಕೋಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂದ್ರೆ ಮೈನಸ್ ಕೋಸೆಕೆಂಡ್ ಎಕ್ಸ್ ಮೈನಸ್ ಕೋಸೆಕೆಂಡ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಕೋಸೆಕೆಂಡ್ ಎಕ್ಸ್ ಮೈನಸ್ ಕೋಸೆಕೆಂಡ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಲ್ಲಿ ಮೈನಸ್ ಇದ್ದಕ್ಕೆ ಆ ಮೈನಸ್ ಇಲ್ಲಿ ತಗೊಂಡು ಬರ್ತೀವಿ plus c ಅಂತ ಹೇಳಿ ಕ್ವೆಶ್ಚನ್ ನಂಬರ್ 3 we have integration of 1 minus sin x divided by cos square x ಅಂತದೆ 1 by cos square x ಸಪರೇಟ್ ಮಾಡೋಣ dx ಅಂತ ಇಡೋಣ sin by cos square ಸಪರೇಟ್ ಮಾಡೋಣ dx ಅಂತ ಇಡೋಣ 1 by cos square ಅಂದ್ರೆ secant square x dx minus as it is sin by cos square ಎರಡು ಇದಾವಲ್ಲ ಎರಡು ಒಂದು cos sin ಗೆ ಹಚ್ಚೋಣ ಒಂದು cos ಸಪರೇಟ್ ಇಡೋಣ ಅಂದ್ರೆ sin divided by cos into 1 divided by cos sin by cos into 1 by cos ಯಾಕೆ cos ಎರಡು ಅದಾವ sin by cos into 1 by cos ಅಂದಾಗ sin by cos ಏನಾಗ್ತದ tan 1 by cos ಏನಾಗ್ತದ secant square sorry secant x dx ಅಂತ ಇಂಟಿಗ್ರೇಷನ್ ಆಫ್ secant square x tan x differentiation of tan x secant square x integration of secant square x is tan x minus as it is integration of secant x into tan x secant x ಅಷ್ಟೇ ಇಲ್ಲಿ ಮೈನಸ್ ಆಲ್ರೆಡಿ ಆದ differentiation of secant x into tan x differentiation of secant x into tan x integration of secant x into tan x secant x plus c fourth question important question ಇದೆ ನೋಡಿ ಏನಿದು find the antiderivative of f find the antiderivative f antiderivative ಅಂದ್ರೆ capital F given function ಅಂದ್ರೆ small f given function ಅಂದ್ರೆ small f okay f defined by given function ಏನು ಕೊಟ್ಟಿದ್ದಾರೆ 4x cube minus 6 ಏನು ಡಿಫರೆನ್ಸಿಯೇಷನ್ ಮಾಡಿದ್ರೆ ಇದು ಬರ್ತದ 4x cube ಅಂತಂದಾಗ x to the power 4 minus 6 ಬರಬೇಕಂದ್ರೆ 6x ಬರಬೇಕಂದ್ರೆ 6x ಅಂದ್ರೆ ಇದರ ಹಿಂದ್ಗಡೆ ಹೋದ್ವಿ ಅಂದ್ರೆ ನಮಗೆ ಏನು ಸಿಗ್ತದೆ ಆಂಟಿ ಡೆರಿವೇಟಿವ್ ಸಿಗ್ತದೆ 4x cube ಆಂಟಿ ಡೆರಿವೇಟಿವ್ x to the power of 4 minus 6 ಆಂಟಿ ಡೆರಿವೇಟಿವ್ 6x ಅದಕ್ಕೆ ಇಲ್ಲಿ ಬರ್ತಿದೆ ನೋಡಿ 1 of antiderivative x to the power of 4 minus 6x d by dx of x to the power of 4 minus 6x is equal to 4x cube minus 6 ಇದು given function ಇದು antiderivative is equal to given function ಈ antiderivative ಅದಲ್ಲ ಇದನ್ನ ಏನು ತೋತಿ ನಾನು ಕ್ಯಾಪಿಟಲ್ F ತಗೊಂಡಿದ್ದೀನಿ ಹೇಳಿದ್ದೀನಿ ನಿಮಗೆ antiderivative capital F of x is equal to antiderivative ಏನಂದ್ರೆ ಮಕ್ಕಳೇ x to the power of 4 minus 6x plus some constant ಈ ಕಾನ್ಸ್ಟೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು ಅದಕ್ಕಾಗಿ ಏನ್ ಮಾಡ್ಬೇಕು f of 0 is equal to ಏನು ತಗೊಂಡ್ರಲ್ಲಿ
3 ಅಂತ ಕೊಟ್ಟಿದ್ದಾರೆ. ಎಫ್ ಆಫ್ 0 ಅಂದ್ರೆ ಎಕ್ಸ್ ದಲ್ಲಿ 0 ಹಾಕಿ ಅಂದಂಗೆ, ಎಕ್ಸ್ ದಲ್ಲಿ 0 ಹಾಕಿ. ಎಫ್ ಆಫ್ 0 ಹಾಕ್ತೀನಿ. ಎಫ್ ಆಫ್ 0 ಅಂದ್ರೆ ಏನ್ ಬರುತ್ತೆ ಮಕ್ಕಳೇ? 3. ಎಫ್ ಆಫ್ 0 ಅಂತಂದ್ರೆ 3 ಇಸ್ ಈಕ್ವಲ್ ಟು ಎಕ್ಸ್ ದಲ್ಲಿ ಏನ್ ಹಾಕ್ಬೇಕಂತ? ಎಕ್ಸ್ ದಲ್ಲಿ 0 ಮೈನಸ್ 6 ಇಂಟು 0 ಪ್ಲಸ್ ಸಿ. 0 ಮೈನಸ್ 6 0 0 0 ಪ್ಲಸ್ 0 0 ಪ್ಲಸ್ ಸಿ. ಸಿ ಇಸ್ ಈಕ್ವಲ್ ಟು ನಿಮ್ಮಂತ ಆನ್ಸರ್ 3. ಇದನ್ನ ತಗೊಂಡೋಗಿ ಏನ್ ಮಾಡ್ಬೇಕು ನಾನು? ಆಂಟಿ ಡೆರಿವೇಟಿವ್ ಒಳಗೆ ಪ್ಲಸ್ ಇತ್ತಲ್ಲ ಅಲ್ಲಿ ಹಾಕ್ಬೇಕು. ಬರ್ತೊಡಿ ಇಲ್ಲಿ ನಿಮ್ಮಂತ್ರಿ. ಹೆನ್ಸ್ ದ ರಿಕ್ವೈರ್ಡ್ ಆಂಟಿ ಡೆರಿವೇಟಿವ್ ಇಸ್ ದ ಯುನಿಕ್ ಫಂಕ್ಷನ್. ಯಾಕೆ ಯುನಿಕ್ ಫಂಕ್ಷನ್? ಸಿ ವ್ಯಾಲ್ಯೂ ಗೊತ್ತದ. ಸಿ ವ್ಯಾಲ್ಯೂ ಗೊತ್ತಿದ್ರೆ ಯುನಿಕ್, ಸಿ ವ್ಯಾಲ್ಯೂ ಗೊತ್ತಿಲ್ಲ ಅಂದ್ರ ಇಟ್ ಇಸ್ ನಾಟ್ ಯುನಿಕ್ ಅಂತ ನಾವು ಹೇಳ್ಬೋದು. therefore f of x is equal to x to the power of 4 minus 6x plus 3 ಅಂತ ಬಂತು. ಇಲ್ಲೊಂದು ರಿಮಾರ್ಕ್ ಅಂತ ಕೊಟ್ಟಿದ್ದಾರೆ. ಏನ್ ರಿಮಾರ್ಕ್ಸ್ ಇದಾವೆ ನೋಡಿ. we see that if f is an antiderivative of f, small f, then so is f plus c, where c is any constant. Thus if we know one antiderivative f of a function f, example cos x ಬರಬೇಕು ಅಂತಂದ್ರೆ ಇದರದ ಆಂಟಿ ಡೆರಿವೇಟಿವ್ ಏನಪ್ಪಾ? d by dx of sin x. ಇದು ಆಂಟಿ ಡೆರಿವೇಟಿವ್. ಇದು ಇಷ್ಟೇ ಬರಂಗಿಲ್ಲ, ನಾವು ಏನ್ ಬರ್ತೀವಿ? sin x ಪ್ಲಸ್ ಸಿ ಅಂತ ಬರ್ಕೊಂತೀವಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಏನ್ ಬರ್ತದೆ? ಕಾಸ್ ಎಕ್ಸ್. ಇದು ಸ್ಮಾಲ್ ಎಫ್, ಇದು ಕ್ಯಾಪಿಟಲ್ ಎಫ್. ಸ್ಮಾಲ್ ಎಫ್ ಬಂದೈತೆ ಅಂದ್ರೆ ಕ್ಯಾಪಿಟಲ್ ಎಫ್ ಅಲ್ಲಿ ಏನಿದೆ? ಪ್ಲಸ್ ಸಿ ಅಂತ ಇದೆ. ಪ್ಲಸ್ ಸಿ ಅಂದ್ರೆ ನಾನು ಏನ್ ತಗೊಂತೀನಿ? ಸೈನ್ ಎಕ್ಸ್ ಪ್ಲಸ್ 2 ಅಂತ ತಗೊಂತೀನಿ. ಆನ್ಸರ್ ಏನ್ ಬರ್ತದ? ಕಾಸ್. ಸೈನ್ ಎಕ್ಸ್ ಪ್ಲಸ್ 3 ತಗೊಂತೀನಿ. ಆನ್ಸರ್ ಏನ್ ಬರ್ತದೆ? 4 ತಗೊಂತೀನಿ. ಆನ್ಸರ್ ಸೇಮ್ ಬರ್ತದೆ. ಅಂತಂದ್ರೆ ಇಲ್ಲಿ ಸಿ ಎನಿ ವ್ಯಾಲ್ಯೂ ಇವೆಲ್ಲ ಏನು 2 3 4 ಅಂದ್ರೆ ಆಂಟಿ ಡೆರಿವೇಟಿವ್ ಗಳು. ಅಂದ್ರೆ ಒಂದು ಫಂಕ್ಷನ್ಗೆ ಬಹಳಷ್ಟು ಏನಿರ್ತಾವ? ಆಂಟಿ ಡೆರಿವೇಟಿವ್ ಇರ್ತಾವ ಅಂತ ಕೊಟ್ಟರು. if we know one antiderivative f of a function f, we can write down an infinite number of antiderivative. ಬರಿಬೋದಾ ಇದಕ್ಕೆ? infinite number antiderivative. sin x plus 3 plus 4 plus 5 plus 6 plus 7 plus 8 plus 9 ಹಿಂಗೆ ಇನ್ಫಿನಿಟಿ ತನಕನು ಬರಿಬಹುದು. Antiderivative f by adding any constant to f expressed as f of x plus c. f of x plus c. c belongs to any real number. In this applications, it is often necessary to satisfy an additional condition which then determines a specific value of c. ಒಂದು ಕಂಡೀಷನ್ ಕೊಟ್ವಿ. ಏನ್ ಕಂಡೀಷನ್ ಕೊಟ್ವಿ? ಇಲ್ಲಿ ಮೇಲ್ಗಡೆ f of 0 is equal to 3 ಐತಲ್ಲ ಮೇಲ್ಗಡೆ, ಅದು ಕಂಡೀಷನ್. ಆ ಕಂಡೀಷನ್ ಏನ್ ಸಿಕ್ತು ನಿನ್ಗ? c ವ್ಯಾಲ್ಯೂ ಸಿಕ್ತು. c giving unique antiderivative of the given function. Sometimes f is not expressible. ಕೆಲವೊಂದು ಸಲ ಫಂಕ್ಷನ್ is not defined ಅಂತ ಕೊಡ್ತೀವಿ ಗೊತ್ತಾ? not defined, function is not defined ಅಂತ ಹೇಳ್ತೀವಿ. function is not expressible in terms of elementary functions. For example, polynomial, logarithmic, exponential, trigonometric functions and their inverses etc. We are therefore blocked for finding f of x. integration ಅವಾಗ ಏನು ಮಾಡಕ್ಕೆ ಬರಂಗಿಲ್ಲ? integration find out ಮಾಡಕ್ಕೆ ಬರಂಗಿಲ್ಲ. For example, it is not possible to find integration of e to the power of minus x square dx by inspection method. ಎದರಿಂದ ಬರಂಗಿಲ್ಲ? ಇದು ಇನ್ಸ್ಪೆಕ್ಷನ್ ಮೆಥಡ್ ಇಂದ ಬರಂಗಿಲ್ಲ, ಬೇರೆ ಮೆಥಡ್ ಇಂದ ಬರ್ತದೆ ಅಂತ ಅವರು ಹೇಳ್ತಾರೆ. ಆ ಬೇರೆ ಮೆಥಡ್ ಮುಂದೆ ನೋಡ್ಕೊಂತ ಹೋಗೋಣ. ಓಕೆ. when the variable of the integration is denoted by a variable other than x, the integral formula also changes. For example, integration of x ಇದ್ದಿದ್ರ x to the power of 4 ಇದ್ರೆ ಏನಾಗ್ತದೆ? x to the power of 4 plus 1 divided by x to the power of 4. y ಇದ್ರ y to the power of 4 plus 1 divided by 4 plus 1. ಆಮೇಲೆ y ಇದ್ರೆ ಇಲ್ಲಿ dy ಆಗ್ತದ, ಇಲ್ಲಿನೂ y ಬರ್ತದ. ನೆನ್ಪಿಟ್ಕೊಳ್ಳಿ. x ಇದ್ರೆ x ಆಗ್ತದ. ಕಂಪ್ಯಾರಿಸನ್ ಬಿಟ್ವೀನ್ ಡಿಫರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್. ಏನ್ ಕಂಪ್ಯಾರಿಸನ್ ಇದೆ? ಸಿಮಿಲಾರಿಟಿ ಇದೆ. ನೋಡಿ ಏನ್ ಸಿಮಿಲಾರಿಟಿ? ಬೋತ್ ಆರ್ ಆಪರೇಷನ್ಸ್ ಆನ್ ಫಂಕ್ಷನ್ಸ್. ಎರಡಕ್ಕೂ ಏನ್ ಬೇಕು? ಫಂಕ್ಷನ್ಸ್ ಗಳು ಬೇಕೇ ಬೇಕು. ಫಂಕ್ಷನ್ಸ್ ಗಳ ಮೇಲೆನೆ ಎರಡು ಏನಾಗ್ತವೆ? ಆಪರೇಟ್ ಆಗ್ತವಂತೆ. ಸರಿನಾ? ಆಮೇಲೆ ಬೋತ್ ಸ್ಯಾಟಿಸ್ಫೈ ದ ಪ್ರಾಪರ್ಟಿ ಆಫ್ ಲೀನಿಯಾರಿಟಿ. ಲೀನಿಯಾರಿಟಿ ಅಂತಂದ್ರೆ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಏನ ಬರ್ತೀಯಾ? dx by dx plus dy by dx plus dz by dx. ಸಪರೇಟ್ ಮಾಡ್ತೀಯಾ? ಡಿಫರೆನ್ಸಿಯೇಷನ್ ಆಫ್ sin x plus cos x plus x ಅಂತ ತಗೊಂಡು ಅಂದ್ರೆ ಡಿಫರೆನ್ಸಿಯೇಷನ್ ಆಫ್ sin x ಸಪರೇಟ್ ಮಾಡ್ತೀಯಾ, cos x ಸಪರೇಟ್ ಮಾಡ್ತೀಯಾ, x ಸಪರೇಟ್ ಮಾಡ್ತೀಯಾ. ಇಂಟಿಗ್ರೇಷನ್ ಹಂಗೆ ಮಾಡಿದ್ವಲ್ಲ ಆಗ್ಲೇ, ಅದನ್ನೇ ಹೇಳ್ತಾರೆ ಇಲ್ಲಿ. ಡಿಫರೆನ್ಸಿಯೇಷನ್ ಡಿಫರೆಂಟ್ ಫಂಕ್ಷನ್ ಇದ್ರೆ ಅದನ್ನ ಕಾನ್ಸ್ಟೆಂಟ್ ಹೊರಗೆ ತೆಗೆದು ಡಿಫರೆನ್ಸಿಯೇಷನ್ ಮಾಡಬೇಕು. ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಹೊರಗೆ ತೆಗೆದು ಇಂಟಿಗ್ರೇಷನ್ ಮಾಡಬೇಕು, ಸಪರೇಟ್.
We have already seen that all functions are not differentiable. Similarly, all functions are not integrable. Differentiation ಎಲ್ಲದಕ್ಕೂ ಸಿಗ್ತದೆ ಅಂತ ಹೇಳಕ್ಕಾಗಲ್ಲ. ಅದೇ ರೀತಿ ಇಂಟಿಗ್ರೇಷನ್ ಎಲ್ಲದಕ್ಕೂ ಸಿಗ್ತದೆ ಅಂತ ಹೇಳಕ ಆಗೋದಿಲ್ಲ. We will learn more about non-differentiable functions and non-integral functions in higher classes. ಬೇರೆ ಬೇರೆ ಕ್ಲಾಸಸ್ ಒಳಗೆ ಮತ್ತೆ ನಾವು ಎಕ್ಸ್ಟ್ರಾ ಕಲಿತೀವಿ ಅಂತ. The derivative of a function when it exists is a unique function. ನೋಡು, differentiation of sin x ಏನು? Cos x. Integration of cos x, sin x plus c. Integration of cos x ಏನು? sin x plus c. ಅಂದ್ರೆ ಇಂಟಿಗ್ರೇಷನ್ ಮಾಡಿದ ಬಳಿಕ ನಾವು ಪ್ಲಸ್ ಸಿ ಅಂತ ಹೇಳ್ತೀವಿ, ಸಮ್ ಎಕ್ಸ್ಟ್ರಾ ಹೇಳ್ತೀವಿ, ಅಂದ್ರೆ ಡೆಫಿನಿಟ್ ಆಗಿ ಆನ್ಸರ್ ಹೇಳಕ್ಕಾಗಲ್ಲ. ಅದೇ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡೆಫಿನಿಟ್ ಆಗಿ ಆನ್ಸರ್ ಹೇಳ್ಬೋದು. sin x ಡಿಫ್ರೆನ್ಸಿಯೇಷನ್ ಏನ್ರಿ? cos x ಡೈರೆಕ್ಟ್ ಆಗಿ ಹೇಳ್ತೀವಿ. ಅದೇ ಇಂಟಿಗ್ರೇಷನ್ ಆಫ್ cos x ಅಂತ ಹೇಳ್ತೀಯಾ? sin x plus c ಅಂತ ಹೇಳ್ತೀವಿ. ಇದನ್ನೇ ಕೊಟ್ಟಿದ್ದಾರೆ. The derivative of a function when it exists is unique function. The integral of a function is not so. ಅಂದ್ರೆ ಇದನ್ನೆಲ್ಲ ಯುನಿಕ್ ಅಲ್ಲ. However, they are unique up to an additive constant. ಕಾನ್ಸ್ಟೆಂಟ್ ಸಿಗೋ ತನಕ, ಪ್ಲಸ್ ಸಿ ಬರೆಯೋ ತನಕ. ಪ್ಲಸ್ ಸಿ ಬರೀಲಿಲ್ಲ ಅಂದ್ರೆ ಅವೇನದು ಯುನಿಕ್, ಪ್ಲಸ್ ಸಿ ಬರೆದಂದ್ರೆ ಯುನಿಕ್ ಅಲ್ಲ. ದಟ್ ಈಸ್ ಎನಿ ಟೂ ಇಂಟಿಗ್ರಲ್ಸ್ ಆಫ್ ಅ ಫಂಕ್ಷನ್ ಡಿಫರ್ ಬೈ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಷ್ಟೇ ಡಿಫರೆನ್ಸ್ ಇರ್ತದೆ, ಅದು ಬಿಟ್ರೆ ಎಲ್ಲ ಸೇಮ್. when a polynomial function, example ಈಗ x to the power of 4 ಇದೆ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗ್ತದೆ? 4x ಕ್ಯೂಬ್ ಆಗ್ತದೆ. ಪವರ್ 4 ಇದ್ದಿದ್ದೇನಾಯ್ತು? ಪವರ್ ಒಂದು ಕಡಿಮೆ ಆಯ್ತು. ಡಿಫರೆನ್ಶಿಯೇಷನ್ ಮಾಡಿದ್ರೆ ಒಂದು ಪವರ್ ಕಡಿಮೆ ಆಗ್ತದೆ, ಇಂಟಿಗ್ರೇಷನ್ ಮಾಡಿದ್ರೆ ಒಂದು ಪವರ್ ಹೆಚ್ಚಾಗ್ತದೆ. ಅದನ್ನೇ ಕೊಟ್ಟೆ. one more, one less. We can speak of the derivative at a point. ಒಂದು ಪಾಯಿಂಟ್ ಒಳಗಡೆ ಡೆರಿವೇಟಿವ್ at x equal to 2, r equal to, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಮಾಡಿದ್ರೆ ಗೊತ್ತಾ? ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ r equal to 3, ರೇಡಿಯಸ್ ಕೊಟ್ಟಿರ್ತಾರೆ, ಏರಿಯಾ ಕೊಟ್ಟಿರ್ತಾರೆ, ಪೆರಿಮೀಟರ್ ಕೊಟ್ಟಿರ್ತಾರೆ. ಈ ತರ ಅಂದ್ರೆ ಅಟ್ ಒನ್ ಪಾಯಿಂಟ್, ಅಟ್ ಒಂದು ಪಾಯಿಂಟ್ ಒಳಗಡೆ ಡಿಫ್ರೆನ್ಸಿಯೇಷನ್ ಮಾಡ್ತೀವಿ ನಾವು, ಅಂದ್ರೆ ಅದನ್ನ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಇಂಟಿಗ್ರೇಷನ್ ಒಳಗೆ ಹಂಗಲ್ಲ, ಒನ್ ಪಾಯಿಂಟ್ ಬೇಕಾಗಲ್ಲ, ಎರಡು ಲಿಮಿಟ್ ಬೇಕಾಗ್ತದೆ, ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್ ಅಂತ ಬೇಕಾಗ್ತದೆ. We speak of the derivative at a point. We never speak of the integral at a point. We speak of the integral of a function over an interval, not at a point, over an interval on which the integral is defined. We will see in 7.7. The derivative of a function has a geometrical meaning. Differentiation ಮಾಡಿದ್ರೆ ಅದರ geometrical meaning, geometrical graph ಹಾಕಬಹುದು. ಇಂಟಿಗ್ರೇಷನ್ ಮಾಡಿದ್ರೆ ಏನು? ಇಂಟಿಗ್ರೇಷನ್ ಮಾಡಿದ್ರು ಗ್ರಾಫ್ ಹಾಕ್ಬಹುದು, ಬಟ್ ಪ್ಯಾರಲಲ್ ಲೈನ್ಸ್ ಬರ್ತಾವೆ. ಪ್ಲಸ್ ಸಿ ಅಂತ ತಗೊಂಡಿರ್ತೀರಲ್ಲ, ಪ್ಯಾರಲಲ್ ಲೈನ್ಸ್ ಬರ್ತಾವೆ ಅಂತ ಹೇಳ್ತಾರೆ. ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರೆಸ್ಪಾಂಡಿಂಗ್ ಕರ್ವ್ ಅಟ್ ಅ ಪಾಯಿಂಟ್ ಅನ್ನ ನಾವು ಫೈಂಡ್ ಔಟ್ ಮಾಡಬಹುದು, ಅದರಿಂದ ಡಿಫರೆನ್ಸಿಯೇಷನ್. ಸಿಮಿಲರ್ಲಿ, ದ indefinite integral of a function represents geometrically a family of curves, placed parallel. ಇದು ಗೊತ್ತಾ? ಒಂದು ಮೇಲ್ಗಡೆ sin x plus 1, sin x plus 2, sin x plus 3, sin x plus 4 ಅಂದ್ರೆ x square plus 1, x square plus 2 ಹಿಂಗ ಹೋಗೋದು ಗೊತ್ತಾ? ಗ್ರಾಫ್ ಮ್ಯಾಲೊಂದು ಹಿಂಗ ಅದಲ್ಲ, ಅಲ್ಲಿ ಮೇಲ್ಗಡೆ ಡಯಾಗ್ರಾಮ್, ಅದು ಇಂಟಿಗ್ರೇಷನ್. ಫ್ಯಾಮಿಲಿ ಆಫ್ ಕರ್ವ್ಸ್ ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಹ್ಯಾವಿಂಗ್ ಪ್ಯಾರಲಲ್ ಟ್ಯಾಂಜೆಂಟ್ಸ್. ಅವಕ್ಕೆಲ್ಲ ಟ್ಯಾಂಜೆಂಟ್ಸ್ ಏನದ ಅಂತ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂತ ಬೇಕಂತಂದ್ರೆ ನಿನಗ ಹೇಳ್ಕೊಡ್ತೇನೆ ತಡಿ ಎಲ್ಲ ಅಂತ. ಪ್ಯಾರಲಲ್ ಟ್ಯಾಂಜೆಂಟ್ಸ್ಗಳು ಇಲ್ಲಿ ಕಾಣ್ತಾವ. ಇದು ಇಂಟಿಗ್ರೇಷನ್ ಒಳಗಡೆ. ಡಿಫ್ರೆನ್ಸಿಯೇಷನ್ ಕೇವಲ ಒಂದು ಲೈನ್ ಬರ್ತದೆ, ಹಿಂಗೆ ಟ್ಯಾಂಜೆಂಟ್ ಲೈನ್ ಬರ್ತದ, ಅದು ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ. ಇಲ್ಲಿ ನೋಡ್ರಿ ಪ್ಯಾರಲಲ್ ಕರ್ವ್ಸ್ಗಳು ಬರ್ತಾವಂತ ಇಂಟಿಗ್ರೇಷನ್ ಒಳಗ. ಪ್ಯಾರಲಲ್ ಕರ್ವ್ಸ್ ಮ್ಯಾಗ ಏನ ಇದ್ರ ಮೇಲೆ ಇದೆಲ್ಲಿದು? ಇದು ಬ್ಯಾಗ್ ಅದಲ್ಲ, ಎಲ್ಲಿ ಮೆಥಡ್ಸ್ ಆಫ್ ಇಂಟಿಗ್ರೇಷನ್ 7.3 ಬಂದ್ವೇನೋ ಇಲ್ಲ. ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಜಿಯೋಮೆಟ್ರಿಕಲ್ ರಿಪ್ರೆಸೆಂಟೇಷನ್ ಮುಗಿತಾ? ದ ಡೆರಿವೇಟಿವ್ ಈಸ್ ಯೂಸ್ಡ್ ಫಾರ್ ಫೈಂಡಿಂಗ್ ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ದ ವೆಲಾಸಿಟಿ ಆಫ್ ಅ ಮೂವಿಂಗ್ ಪಾರ್ಟಿಕಲ್ ವೆನ್ ದ ಡಿಸ್ಟೆನ್ಸ್ ಟ್ರಾನ್ಸ್ಫರ್ಸ್ಡ್ ಅಟ್ ಎನಿ ಪಾಯಿಂಟ್ ಟಿ ಈಸ್ ನೋನ್. ಡಿಸ್ಟೆನ್ಸ್ ಗೊತ್ತಿದ್ರೆ ವೆಲಾಸಿಟಿ ಫೈಂಡ್ ಔಟ್ ಮಾಡೋದಕ್ಕೆ ಡಿಫ್ರೆನ್ಸಿಯೇಷನ್ ಯೂಸ್ ಆಗ್ತದೆ. ವೆಲಾಸಿಟಿ ಗೊತ್ತಿದ್ರೆ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಏನು ಬೇಕಾಗ್ತದೆ? ಇಂಟಿಗ್ರೇಷನ್ ಬೇಕಾಗ್ತದೆ. Similarly, the integral is used in calculating distance traversed ಅಥವಾ distance traveled when the velocity at a point is given. Differentiation is a process involving limits.
ಸೊ ಇಂಟಿಗ್ರೇಷನ್ ಆಲ್ಸೋ ಇಸ್ ಹ್ಯಾವಿಂಗ್ ಸಮ್ ಲಿಮಿಟ್, ಅಪ್ಪರ್ ಲಿಮಿಟ್ ಅಂಡ್ ಲೋವರ್ ಲಿಮಿಟ್. ಅದಕ್ಕೆ ಡೆಫಿನೆಟ್ ಇಂಟೆಗ್ರಲ್ ಅಂತ ನಾವು ಹೇಳ್ತೀವಿ. 7.7 ಒಳಗೆ ನೋಡಮ್ಮ ಅಂತ ಹೇಳ್ತಾರೆ. The process of differentiation and integration are inverses of each other as discussed in 7.2. Differentiation the ulta, integration the differentiation the ulta. Okay, in the next class we will be studying exercise number 7.2. ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.